ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಪ್ರೀವಿಯಸ್ ಸೆಷನ್ಸಲ್ಲಿ ನನಗೆ PMS ಬೇಕಾಗಿರುವಂತಹ ಎಲ್ಲ ವೀಡಿಯೋಸ್ನ ನಿಮಗೆ ಮಾಡಿಕೊಟ್ಟಿದ್ದೀನಿ. ಯಾವುದೇದಪ್ಪ ಅಂತಂದರೆ PMS ಚಾಪ್ಟರ್ 1 ಕ್ವಶನ್ ಆನ್ಸರ್ಸ್ ಆಗಿದೆ, ಚಾಪ್ಟರ್ 3 ಆಗಿದೆ, ಚಾಪ್ಟರ್ 4 ಆಗಿದೆ, 5 ಕೂಡ ಆಗಿದೆ, 6 ಕೂಡ ಆಗಿದೆ. ಈ ಎಲ್ಲ ಚಾಪ್ಟರ್ ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಜೊತೆಯಲ್ಲಿ ಪಾಸಿಂಗ್ ಪ್ಯಾಕೇಜ್ ಇರುವಂತಹ PP1, PP2, PP3, PP4, PP5. ಸೊ ಈ PP5 ದಟ್ ಮೀನ್ಸ್ ಏನಪ್ಪ ಅಂದರೆ ಪಾಸಿಂಗ್ ಪ್ಯಾಕೇಜ್ 5ವರೆಗೂ ನಾನು ಎಲ್ಲ ಥರ ನಿಮಗೆ ಬೇಕಾಗಿರುವಂತಹ ಮೇನ್ ಕ್ವಶನ್ಸ್ನ ಅಥವಾ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದ್ದೀನಿ. PP6 ಅನ್ನೋದೇ ಯಾವುದಪ್ಪ ಅಂದರೆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಮಾಡುವಂಥದ್ದು. ಸೊ ಹೌ ಟು ಗೆಟ್ 60 ಮಾರ್ಕ್ಸ್ ಅಂತ ಮಾಡಿದೆಲ್ಲ ಅದೇನೇ PP6 ಆಗುತ್ತೆ. ಈಗ ನನಗೆ ನಿಮ್ಗೆ ಬೇಕಾಗಿರುವಂಥ ಮೋಸ್ಟ್ ಡಿಮ್ಯಾಂಡೆಡ್ ವಿಡಿಯೋ, ಯಾಕಂದರೆ ನಾನು ಫಸ್ಟ್ ಮತ್ತು ಸೆಕೆಂಡ್ ಚಾಪ್ಟರ್ಸು ವಿಡಿಯೋಸ್ ಆಲ್ರೆಡಿ ಆಗಿರೋದ್ರಿಂದ ನಾನು ಅದನ್ನು ಕ್ವಶನ್ಸ್ ಡಿಸ್ಕಸ್ ಮಾಡಿರಲಿಲ್ಲ. ಪಾಸಿಂಗ್ ಪ್ಯಾಕೇಜ್ ಮಾಡಿದಾಗ ನಿಮಗೆ ಫಸ್ಟ್ ಚಾಪ್ಟ್ರು ಸೆಕೆಂಡ್ ಚಾಪ್ಟರ್ ಬೇಕಂದಾಗ ಸುಮಾರು ಜನ ನೀವೇನು ಮಾಡಿದ್ರಿ, ಕಮೆಂಟ್ ಮಾಡಿ ಹೇಳಿದ್ದೀರಾ, ಸರ್ ಫಸ್ಟು ಮತ್ತು ಸೆಕೆಂಡ್ ಚಾಪ್ಟರ್ ಕೂಡ ಮಾಡಿ ಅಂತೇಳಿ. ಅದೇ ರೀತಿ ನಾನು ಫಸ್ಟ್ ಚಾಪ್ಟರ್ನ ಮಾಡಿ ಮುಗಿಸ್ದೆ. ಅಂದ್ಕೊಂಡಿದ್ದೆ ಸೆಕೆಂಡ್ ಚಾಪ್ಟರ್ ಮೋಸ್ಟ್ಲಿ ರಿಕ್ವೈರ್ಮೆಂಟ್ ಇಲ್ಲ ಅಂತೇಳಿ, ಬಟ್ ಸ್ಟೂಡೆಂಟ್ಸು ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಯಿತು ಅದು ರಿಕ್ವೈರ್ಮೆಂಟ್ ತುಂಬ ಇದೆ ಅಂತೇಳಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಟ್ ಇಸ್ ವಾಟ್ ಸೆಕೆಂಡ್ ಚಾಪ್ಟರ್, ದಟ್ ಇಸ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದರ ಕ್ವಶನ್ ಆನ್ಸರ್ ಡಿಸ್ಕಷನ್. ಓಕೆ, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಈ ವಿಡಿಯೋದಲ್ಲಿ ನೋಡೋದಾದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನಪ್ಪ ಅಂತೇಳಿ. ದಟ್ ಇಸ್ 20PM01T, ದಟ್ ಇಸ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್. ಸೊ ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ. ಕಾಲೇಜಲ್ಲಿ ಅಡ್ಮಿನ್ ಬ್ಲಾಕ್ ಅಂತ ಒಂದು ಇರುತ್ತೆ, ಕರೆಕ್ಟಾ? ಅಥವಾ ಒಬ್ಬ ಸಿಸ್ಟಮ್ ಅಡ್ಮಿನ್ ಅಂತ ಹೇಳ್ಬಿಟ್ಟು ನಾವು ಒಂದು ಕಾಲೇಜಲ್ಲಿ ಒಬ್ಬರು ಇಟ್ಟಿರ್ತೀವಿ. ಅವ್ರು ಏನು ಮಾಡ್ತಾರೆ, ಎಂಟೈರ್ ಸಿಸ್ಟಮ್ಗಳನ್ನ ಅವರು ಅಡ್ಮಿನ್ ಅಂದರೆ ಅವ್ರ ಕಂಟ್ರೋಲಿಂಗ್ ಅವ್ರ ಕೈಲಿರುತ್ತೆ, ಕರೆಕ್ಟಾ? ಅದೇ ರೀತಿ ನಿಮ್ಮ ಕಾಲೇಜಲ್ಲಿ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಅಂತ ಏನಿರುತ್ತೋ ಅವ್ರು ಏನು ಮಾಡ್ತಾರೆ, ನಿಮ್ಮ ಕಾಲೇಜಲ್ಲಿ ಬೇಕಾಗಿರುವಂತಹ ಎಲ್ಲ ಅಂದರೆ ನಿಮ್ಮ ಅಡ್ಮಿಷನ್ ಪ್ರಾಸೆಸ್ ಇರ್ಬೋದು, ಅಥವಾ ನಿಮ್ಮ ಮಾರ್ಕ್ಸ್ ಕಾರ್ಡ್ ಕೊಡೋ ಪ್ರಾಸೆಸ್ ಇರ್ಬೋದು, ಅಥವಾ ನಿಮಗೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇರ್ಬೋದು, ಅಥವಾ ಹಾಸ್ಟೆಲ್ ಬಗ್ಗೆ ಮಾಹಿತಿ ಇರ್ಬೋದು, ಅಥವಾ ನಿಮ್ಮ ಒಡನಾಟಗಳು ಏನೇನಿರ್ತವೆ. ಫಾರ್ ಎಕ್ಸಾಂಪಲು ನಿಮಗೆ ಯಾವುದೇ ಒಂದು ಡಾಕ್ಯುಮೆಂಟೇಷನ್ ಬೇಕಾದಾಗ ಸೊ ಅದನ್ನೆಲ್ಲ ಏನು ಮಾಡ್ತಾರೆ, ಸಿಸ್ಟಮ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಅವರು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೊ ಒಂದು ಪ್ರಾಜೆಕ್ಟ್ನ ಕಂಟ್ರೋಲಿಂಗ್ ಪವರ್ ಯಾವುದ್ರಲ್ಲಿ ಇರುತ್ತೆ ಅಂತಂದರೆ ಈ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಕೈಲಿ ಇರುತ್ತೆ. ಓಕೆನಾ? ಸೊ ಅದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ನಾವು ಮ್ಯಾನ್ಯುವಲ್ ಪ್ರಿಪೇರ್ ಮಾಡಬೇಕು, ಸೊ ಇದೆಲ್ಲ ಯಾರ ಕೈಲಿ, ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಕೈಲಿ ಇರುತ್ತೆ. ಓಕೆನಾ? ಹಾಗಾದರೆ ಈಗ ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಏನಪ್ಪ ಅಂದರೆ ಎಕ್ಸ್ಪ್ಲೇನ್ ಪ್ರಾಜೆಕ್ಟ್ ಡೈರಿ ಆ್ಯಂಡ್ ಇಟ್ಸ್ ಅಡ್ವಾಂಟೇಜಸ್. ನೋಡಿ, ಡೈರೆಕ್ಟ್ ಕ್ವಶನು ನಾನು ಪ್ರೀವಿಯಸ್ ಕೂಡ ಹೇಳ್ತಾ ಬರ್ತಾ ಇದ್ದೀನಿ ನಿಮಗೆ. ಏನಪ್ಪ ಅಂದರೆ ಕೆಲವೊಂದು ಕ್ವಶನ್ ಡೈರೆಕ್ಟ್ ಆನ್ಸರ್ ಮಾಡೋರು ಇರ್ತವೆ, ಅಥವಾ ನೀವೇ ಓನಾಗಿ ಬರೀಬೋದು, ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ನೋಡಿ, ಎಕ್ಸಾಮ್ ಹತ್ರ ಬರ್ತಾ ಇರೋದಂತ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮಗೆ ತಲೆ ಕೆಡಿಸ್ಕೊಳೋದು ಬೇಕಾಗಿಲ್ಲ. ನಿಮಗೆ ಖಂಡಿತ ನೀವು ಪಾಯಿಂಟ್ಸ್ ವೈಸ್ ಬರೆದ್ರೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ಜೊತೆಯಲ್ಲಿ ಇನ್ನೂ ಒಂದು ಕನ್ಫ್ಯೂಷನ್ ಏನಪ್ಪ ಅಂದರೆ ಕನ್ನಡದಲ್ಲಿ ಬರೆದ್ರೆ ಕೊಡ್ತಾರೆ, ಗ್ಯಾರಂಟಿ ಕೊಡ್ತಾರೆ. ಅದ್ರ ಬಗ್ಗೆ ಕೂಡ ನಿಮಗೆ ಡೌಟ್ ಬೇಕಾಗಿಲ್ಲ. ನೀವು ಕನ್ನಡದಲ್ಲಿ ಆನ್ಸರ್ಸ್ನ ಬರೀರಿ, ಅದಕ್ಕೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆ ಆರ್ಡ್ರ್ ಕೂಡ ಆಗಿದೆ. ಸೊ ಅದು ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಕನ್ನಡ ಇರ್ಬೋದು, ಡಿಪ್ಲೊಮಾದಲ್ಲಿ ಕನ್ನಡ ಇರ್ಬೋದು, ಅಂದರೆ ನೀವು ಇಂಗ್ಲೀಷ್ ಇರ್ಬೋದು, ಎರಡೂ. ಕೆಲವರು ಕೇಳ್ತಾರೆ, ಸರ್ ಫುಲ್ಲು ಕನ್ನಡದಲ್ಲೇ ಬರೆಯೋಕ್ಕೆ ಬರೋಲ್ಲ ಸರ್, ಕೆಲವು ಮಿಕ್ಸ್ ಮಾಡ್ತೀನಿ, ಪರವಾಗಿಲ್ಲ ಬರೀರಿ, ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಸೊ ಈಗ ಪ್ರಾಜೆಕ್ಟ್ ಡೈರಿ ಅಂದರೆ ಏನು ಮತ್ತು ಅಡ್ವಾಂಟೇಜಸ್ ಏನು ನಿಮಗೆ ಗೊತ್ತೇ ಇರುತ್ತೆ. ಒಬ್ಬ ಮಗು ಒಂದು ಸ್ಕೂಲ್ಗೆ ಹೋಗಿ ಬರ್ತಾ ಇದೆ ಅಂತಂದರೆ ಅದಕ್ಕೆ ಏನು ಮಾಡ್ತಾರೆ, ಸ್ಕೂಲಲ್ಲಿ ಒಂದು ಡೈರಿ ಅಂತ ಕಳ್ಳಿಸ್ತಾರೆ. ಆ ಡೈರಿನಲ್ಲಿ ಏನೆಲ್ಲ ಮೆನ್ಷನ್ ಆಗಿರುತ್ತೆ, ಆ ಮಗು ಬಂದಾಗಿಂದ ಸಾಯಂಕಾಲದವರೆಗೂ ಏನು ಮಾಡ್ತು ಮತ್ತು ಮನೆಯಲ್ಲಿ ಏನು ಮಾಡಬೇಕು, ಆ ವೀಕಲ್ಲೆಲ್ಲ ಏನೆಲ್ಲ ಆ್ಯಕ್ಟಿವಿಟೀಸ್ನ ನಾವು ಕೈಗೊಂಡ್ರೆ ಅನ್ನೋದು ಅದರಲ್ಲಿ ಇರುತ್ತೆ, ಕರೆಕ್ಟಾ? ಇದು ಸಿಂಪಲ್ ಎಕ್ಸಾಂಪಲ್ ಅದು. ಅದೇ ರೀತಿ ಇಲ್ಲಿ ನೋಡೋದಾದರೆ ಪ್ರಾಜೆಕ್ಟ್ ಡೈರಿ ಅಂತಂದರೆ ಪ್ರಾಜೆಕ್ಟ್ ಡೈರಿ ಇನ್ ಸಿಂಪಲ್ ವರ್ಡ್ಸ್ ಇನ್ ರಿಟರ್ನ್ ಜರ್ನಲ್. ಇಟ್ ಈಸ್ ಒಂದು ರಿಟರ್ನ್ ಜರ್ನಲ್, ಬರೆದಿರುವಂಥ ಜರ್ನಲ್ ಅಥವಾ ಲಾಗ್ ಬುಕ್ ಇರ್ಬೋದು. ಲಾಗ್ ಬುಕ್ ಅದನ್ನು ಏನು, ದಟ್ ಕೀಪ್ಸ್ ಟ್ರ್ಯಾಕ್ ಆಫ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಟು ಪ್ರಾಜೆಕ್ಟ್. ಸೊ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ಮತ್ತು ಆ್ಯಕ್ಟಿವಿಟೀಸ್ ಯಾವುದಕ್ಕೆ ಸಂಬಂಧಿಸಿರೋದು, ಪ್ರಾಜೆಕ್ಟ್ ಸಂಬಂಧಿಸಿರೋ ಆ್ಯಕ್ಟಿವಿಟೀಸ್ ಬಗ್ಗೆ ಎಲ್ಲ ಒಂದು ಇನ್ಫಾರ್ಮೇಷನ್ನ ಮತ್ತು ಅದು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ, ಟ್ರ್ಯಾಕಿಂಗ್ ಸಿಸ್ಟಮ್. ಇವತ್ತು ಇಷ್ಟು ಕೆಲಸ ಆಗಬೇಕಾಗಿತ್ತು, ಇವತ್ತು ಕೆಲಸ ಮುಗೀತಾ, ಇಷ್ಟು ದಿನಕ್ಕೆ ಇಷ್ಟು ಕೆಲಸ ಮುಗಿತಾ, ಇಷ್ಟು ದಿನಕ್ಕೆ ಇಷ್ಟು ಖರ್ಚು ಆಗಬೇಕಾಯ್ತು ಮುಗೀತಾ, ಇದನ್ನೆಲ್ಲ ಟ್ರ್ಯಾಕ್ ಮಾಡೋವಂಥದ್ದು. ಇದನ್ನೆಲ್ಲ ನಾವೇನು ಮಾಡ್ತೀರಿ, ಎಂಟ್ರಿ ಮಾಡ್ತಾ ಬಂದಿರ್ತೀರಿ. ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಪ್ರಾಜೆಕ್ಟ್ ಡೈರಿ. ನೆನ್ಪಿಟ್ಕೊಳ್ಳಿ, ಎ ಪ್ರಾಜೆಕ್ಟ್ ಡೈರಿ ಇನ್ ಎ ಸಿಂಪಲ್ ವರ್ಡ್ ಇಸ್ ರಿಟರ್ನ್ ಜರ್ನಲ್ ಆರ್ ಲಾಗ್ ದಟ್ ಕೀಪ್ಸ್ ಟ್ರ್ಯಾಕ್ ಆಫ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಟು ಪ್ರಾಜೆಕ್ಟ್. ಹಾಗಾದ್ರೆ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಪ್ರಾಜೆಕ್ಟ್ ಡೈರಿ? ಸೊ ಪ್ರಾಜೆಕ್ಟ್ ಡೈರಿ ಅಡ್ವಾಂಟೇಜಸ್ ಏನು? ಒಂದು, ಡಾಕ್ಯುಮೆಂಟೇಷನು, ಅಂದರೆ ನಮಗೆ ಡಾಕ್ಯುಮೆಂಟೇಷನ್ ಸಿಗುತ್ತೆ, ಏನೆಲ್ಲ ಪ್ರಾಜೆಕ್ಟಲ್ಲಿ ಆಗಿದೆ ಅನ್ನೋದನ್ನು ನಾವು ಒಂದು ಡಾಕ್ಯುಮೆಂಟೇಷನ್ ಮಾಡಿರ್ತೀರಿ. ನೋಡಿ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನೋಡಿದಾಗ ಅಥವಾ ನಿಮ್ಮ ವಿದ್ಯಾರ್ಥಿಗಳೇ ತೊಗೊಳ್ಳಿ, ನಾವು ಏನಕ್ಕೆ ನಿಮಗೆ ಆ್ಯಕ್ಟಿವಿಟಿ ಅಂತ ಕೊಡ್ತೀರಿ,
ಸರ್ ನನಗೆ ಓದೋಕ್ಕೆ ಬರುತ್ತೆ ಸರ್, ಬರೆಯೋಕ್ಕೆ ಬರುತ್ತೆ ಸರ್. ಹಾಗಾದ್ರೆ ನನಗೆ ಏನು ಪ್ರೂಫ್ ಬೇಕು? ಪ್ರೂಫ್ ಏನಕ್ಕೆ ಬೇಕು? ನೀನು ಬರುತ್ತಪ್ಪ ನಿಜ, ಹೌದು ನೀನು 100 ಮಾರ್ಕ್ಸ್ ತೆಗಿತೀಯಾ, ಬಟ್ ಅದಕ್ಕೆ ನನಗೆ ಏನು ಎವಿಡೆನ್ಸ್ ಕೊಡ್ತೀಯಾ? ಎಕ್ಸಾಮ್ ಬರೀತೀಯಾ, ಎಕ್ಸಾಮ್ ಪೇಪರ್ಲಿ ಇನ್ನೂ ಚೆಕ್ ಮಾಡ್ತೀನಿ. ಸೊ ಅಲ್ಲಿ ನನಗೆ ಏನಾಗಿರುತ್ತೆ? ಡಾಕ್ಯುಮೆಂಟೇಷನ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಇದು ಡಾಕ್ಯುಮೆಂಟೇಷನ್ ಕೊಡುತ್ತೆ. ಕಮ್ಯುನಿಕೇಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಯಾವ ರೀತಿ ಕಮ್ಯುನಿಕೇಟ್ ಮಾಡಿದ್ದಾರೆ ಪ್ರಾಜೆಕ್ಟ್ ಮ್ಯಾನೇಜರು ಅಥವಾ ಸ್ಟೇಕ್ ಹೋಲ್ಡರ್ಸು, ಮೆಂಬರ್ಸು, ಕೆಲಸಗಾರರು, ಇವ್ರ ಜೊತೆ ಯಾವ ರೀತಿ ಕಮ್ಯುನಿಕೇಷನ್ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಏನು ಮಾಡ್ತದೆ? ಕನೆಕ್ಟ್ ಮಾಡ್ತಿದ್ದು. ರಿಫ್ಲೆಕ್ಷನ್ ಆ್ಯಂಡ್ ಲರ್ನಿಂಗ್, ಇದರಿಂದ ಏನಾಗ್ತಿದೆ? ಎಂಕರೇಜಸ್ ಅನಲೈಸಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲೆಸನ್ ಲರ್ನ್ಡ್, ನಾವು ಏನು ಕಲ್ತ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಇದು ಇನ್ಫಾರ್ಮೇಷನ್ ಕೊಡುತ್ತೆ. ಅಕೌಂಟಬಿಲಿಟಿ ಇರುತ್ತೆ. ಅಕೌಂಟಬಿಲಿಟಿ ಅಂದ್ರೇನು? ನೀವು ಯಾವುದೇ ಒಂದು ಕೆಲಸ ಮಾಡಿರೋದಕ್ಕೆ ರೀಸನ್ಸ್ ಬೇಕು. ಆ ರೀಸನ್ಸ್ ಇದರಲ್ಲಿ ಸಿಗುತ್ತೆ. ಪ್ರಾಜೆಕ್ಟ್ ಡೈರಿನಲ್ಲಿ ನಿಮಗೆ ಆ ರೀಸನ್ಸು ಸಿಗುತ್ತೆ. ದಟ್ ಇಸ್ ವಾಟ್ ಅಕೌಂಟಬಿಲಿಟಿ ಇರುತ್ತೆ ಇದರಲ್ಲಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಇರುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾಹಿತಿ ಕೊಡುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಬರುತ್ತೆ? ಮಾಹಿತಿ ಕೊಡುತ್ತೆ. ಅದೇ ರೀತಿ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಕೊಡುತ್ತೆ. ದಟ್ ಇಸ್ ವಾಟ್ ಕ್ಯಾಪ್ಚರ್ಸ್ ಬೆಸ್ಟ್ ಪ್ರಾಕ್ಟೀಸಸ್ ಆ್ಯಂಡ್ ಪ್ರಮೋಟ್ಸ್ ನಾಲೆಡ್ಜ್ ಶೇರಿಂಗ್. ಸೊ ಇಟ್ ಈಸ್ ಅ ನಾಲೆಡ್ಜ್ ಮ್ಯಾನೇಜ್ಮೆಂಟು. ಎವ್ಯಾಲ್ಯೂಯೇಷನ್ ರಿಪೋರ್ಟಿಂಗ್, ನಾವು ಮಾಡುವಂಥ ಪ್ರಾಜೆಕ್ಟನ್ನ ಎವ್ಯಾಲ್ಯೂಯೇಟ್ ಮಾಡಿ ಅದನ್ನು ರಿಪೋರ್ಟ್ ಕೂಡ ಮಾಡ್ಬೋದು. ಏನು ಮಾಡ್ಬೋದು? ಎವ್ಯಾಲ್ಯೂಷನ್ ಮಾಡಿದ್ದು ನಾವೇನು ಮಾಡ್ತೀವಿ? ರಿಪೋರ್ಟ್ ಕೂಡ ಮಾಡ್ತೀವಿ. ದಟ್ ಈಸ್ ವಾಟ್ ಎವ್ಯಾಲ್ಯೂಯೇಷನ್ ಆ್ಯಂಡ್ ರಿಪೋರ್ಟಿಂಗ್. ಸೊ ಅಸಿಸ್ಟ್ ಇನ್ ಎವ್ಯಾಲ್ಯೂಯೇಟಿಂಗ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಜನರೇಟಿಂಗ್ ದ ರಿಪೋರ್ಟ್ಸ್. ಸೊ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಜನರೇಟಿಂಗ್ ದ ರಿಪೋರ್ಟ್ಸ್, ಇದೆಲ್ಲ ನಮ್ಗೆ ಎಲ್ಲಿ ಸಿಗುತ್ತೆ? ಎವ್ಯಾಲ್ಯೂಯೇಷನ್ ರಿಪೋರ್ಟ್ ಎಲ್ಲ ಎಲ್ಲಿ ಸಿಗ್ತಾ ಇದೆ? ಪ್ರಾಜೆಕ್ಟ್ ಡೈರಿನಲ್ಲಿ ಸಿಗ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ವಾಟ್ ಅಬೌಟ್ ಕಂಟಿನ್ಯೂಟಿ ಆ್ಯಂಡ್ ಸಕ್ಸೆಷನ್? ಸೊ ಎನ್ಶ್ಯೂರ್ ಸ್ಮೂತ್ ಟ್ರಾನ್ಸಿಷನ್ ಆ್ಯಂಡ್ ಪ್ರಿವೆಂಟ್ ನಾಲೆಡ್ಜ್ ಗ್ಯಾಪ್ಸ್. ಇದು ಕಂಟಿನ್ಯೂಟ್ ಆಗಿರುತ್ತೆ ಮತ್ತು ಅದನ್ನು ನಮಗೆ ಇದರಿಂದ ಸಕ್ಸಸ್ ಅನ್ನೋದು ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ನೋಡ್ಬೋದು. ದಟ್ ಇಸ್ ವಾಟ್ ಇದೆಲ್ಲ ಎಲ್ಲಿ ಸಿಗ್ತದೆ? ನಮಗೆ ಪ್ರಾಜೆಕ್ಟ್ ಡೈರಿನಲ್ಲಿ ಸಿಗ್ತಾ ಇದೆ. ನೋಡಿ, ಅದು ಆಲ್ಮೋಸ್ಟ್ 8 to 10 ಪಾಯಿಂಟ್ಸ್ ಇದ್ರೂ ಕೂಡ ನೀವು ಒಂದು 5 ಪಾಯಿಂಟ್ಸ್ ಬರೀ, ಡಿಪೆಂಡಿಂಗ್ ಆನ್ ದಿ ಮಾರ್ಕ್ಸ್. ಓಕೆನಾ? ಸೊ ಇದೆಲ್ಲ ನಮಗೆ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಪ್ರಾಜೆಕ್ಟ್ ಡೈರಿ. ಸೊ ಪ್ರಾಜೆಕ್ಟ್ ಡೈರಿಯಿಂದ ಡಾಕ್ಯುಮೆಂಟೇಷನ್ ಸಿಗ್ತಾ ಇದೆ, ಕಮ್ಯುನಿಕೇಷನ್ ಬಗ್ಗೆ ಗೊತ್ತಾಗ್ತಾ ಇದೆ, ರಿಫ್ಲೆಕ್ಷನ್, ಅಕೌಂಟಬಿಲಿಟಿ, ರಿಸ್ಕ್ ಮ್ಯಾನೇಜ್ಮೆಂಟ್, ನಾಲೆಡ್ಜ್ ಮ್ಯಾನೇಜ್ಮೆಂಟ್, ಎವ್ಯಾಲ್ಯೂಯೇಷನ್, ರಿಪೋರ್ಟಿಂಗ್. ಸೊ ಕಂಟಿನ್ಯೂಟಿ ಆ್ಯಂಡ್ ಸಕ್ಸೆಸ್ ನೀವು ಕೂಡ ಓನಾಗಿ ಕೂಡ ಬರಿಬೋದು. ಇದರಿಂದ ನಮ್ಗೆ ಏನು ಬರ್ತಿದೆ? ಏನು ಮಾಹಿತಿ ಸಿಗುತ್ತೆ? ಸೊ ವಿಲ್ ಗೆಟ್ ಫುಲ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಜೆಕ್ಟ್. ವಿ ವಿಲ್ ಗೆಟ್ ದ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಪ್ರಾಜೆಕ್ಟ್ ಮ್ಯಾನೇಜರ್ ಆ್ಯಂಡ್ ದ ಮೆಂಬರ್ಸ್, ಆ್ಯಂಡ್ ವಿಲ್ ನೋ ದಟ್ ವಾಟ್ ಆರ್ ದ ಬಜೆಟ್ ಆಫ್ ದಿ ಪ್ರಾಜೆಕ್ಟ್. ವಿ ವಿಲ್ ನೋ ದ ಟೈಮ್ ಆಫ್ ದಿ ಪ್ರಾಜೆಕ್ಟ್. ಸೊ ಇದ್ರ ಬಗ್ಗೆ ನಮಗೆ ಟೈಮ್ ಎಷ್ಟು ತಗೊಂಡು ಗೊತ್ತಾಗುತ್ತೆ, ಆ್ಯಂಡ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಬಗ್ಗೆ ಗೊತ್ತಾಗುತ್ತೆ. ಸೊ ಇದು ಕೂಡ ಜನರಲ್ ಪಾಯಿಂಟ್ಸು ನೀವು ಓನಾಗಿ ಬರೆಯುವಂಥದ್ದು. ಓಕೆನಾ? ಸೊ ಇದನ್ನು ಕನ್ನಡದಲ್ಲಿ ಪ್ರಾಜೆಕ್ಟ್ ಡೈರಿ ಅಂದರೆ ಏನು ಅಂತ ನಾನು ಹೇಳಿದೆ ಆವಾಗಲೇ. ಪ್ರಾಜೆಕ್ಟ್ ಡೈರಿ ಸರಳ ಪದದಲ್ಲಿ ಹೇಳಬೇಕು ಅಂದರೆ ಪ್ರಾಜೆಕ್ಟ್ ಸಂಬಂಧಿಸಿದ ಪ್ರಮುಖ ಮಾಹಿತಿ ಮತ್ತು ಚಟುವಟಿಕೆಗಳನ್ನು ಟ್ರ್ಯಾಕ್ ಮಾಡುವ ಲಿಖಿತ ಜರ್ನಲ್ ಅಥವಾ ಲಾಗ್ ಆಗಿದೆ. ದಟ್ ಇಸ್ ವಾಟ್ ಪ್ರಾಜೆಕ್ಟ್ ಡೈರಿ ಅಂತ ಕರಿತೀರಿ, ನೆನ್ಪಿಟ್ಕೊಳ್ಳಿ. ಸೊ ಪ್ರಾಜೆಕ್ಟ್ ಡೈರಿಯ ಪ್ರಯೋಜನಗಳು: ದಾಖಲೆ, ಸಂವಹನ. ಸೊ ದಾಖಲೆ ಅಂದರೆ ನಿಮ್ಗೆ ಗೊತ್ತಾಗಿತ್ತು ಏನಂತೇಳಿ. ದಟ್ ಇಸ್ ವಾಟ್ ಡಾಕ್ಯುಮೆಂಟೇಷನ್, ಸಂವಹನ, ಕಮ್ಯುನಿಕೇಷನ್. ಸೊ ಕಲಿಕೆ ಅನ್ನೋದಾಗುತ್ತೆ. ಹೊಣೆಗಾರಿಕೆ, ಯಾವ ರೀತಿ ನಾವು ಅದ್ರ ಬಗ್ಗೆ ಹೊಂದಿಸಿರ್ತೀರಿ, ಅದು ಎಷ್ಟು ಅಕೌಂಟಬಿಲಿಟಿ ಇರುತ್ತೆ ನಮಗೆ. ಸೊ ಅಪಾಯ, ರಿಸ್ಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ಜ್ಞಾನ ನಿರ್ವಹಣೆ, ಮೌಲ್ಯಮಾಪನ ಮತ್ತು ವರದಿ ಮಾಡುವಿಕೆ, ನಿರಂತರತೆ ಮತ್ತು ಉತ್ತರಾಧಿಕಾರ. ಸೊ ಅದನ್ನು ಕಂಟಿನ್ಯೂಸ್ ಆಗಿ ನಾವು ಮತ್ತೆ ಸಕ್ಸಸ್ ಅನ್ನೋದನ್ನು ನಾವು ಇದರಲ್ಲಿ ಎಂಟ್ರಿ ಮಾಡಿರ್ತೀರಿ. ಸೊ ದಟ್ ಈಸ್ ದ ಒನ್ ಪಾಯಿಂಟ್. ಓಕೆನಾ? ಸೊ ಅದು ಕೂಡ ಒಂದು ಪ್ರೀವಿಯಸ್ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ನೇ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ಎನಿ 5 advantages of effective team. 5 advantages of an effective team. ಒಂದು ಎಫೆಕ್ಟಿವ್ ಟೀಮ್ ಇದ್ದರೆ ಏನೆಲ್ಲ ಉಪಯೋಗ? ಜನರಲ್ ಆಗಿ ಬರಿಬೋದಲ್ವ ನೀವು? ನೋಡಿ, ಒಂದು ಎಫೆಕ್ಟಿವ್ ಟೀಮ್ ಇತ್ತು ಅಂತಂದರೆ ನಮಗೆ ಇನ್ ಟೈಮ್ ದ ಪ್ರಾಜೆಕ್ಟ್ ವಿಲ್ ಕಂಪ್ಲೀಟೆಡ್. within the budget the project will completed. There is a must understanding between the group members and the workers. Therefore the project will complete in time. There will be a good communication. ಒಳ್ಳೆ ಟೀಮ್ ಇದ್ದರೆ ಕರೆಕ್ಟಾ? there will be a good communication. So they can handle it very easily. ಏನೇ ಪ್ರಾಬ್ಲಮ್, ಫಾರ್ ಎಕ್ಸಾಂಪಲ್ in the type of risk they can handle it very easily. ಕರೆಕ್ಟಾ? ಇವೆಲ್ಲ ಏನು ಜನರಲ್ ಆಗಿ ಬರೆಯುವಂತಹ ಆನ್ಸರ್ಸ್. ಹಾಗಾದ್ರೆ ಇಲ್ಲಿ ನೋಡೋಣ, ವಾಟ್ ಆರ್ ದ ಥಿಂಗ್ಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಯರ್. ನೋಡಿ, ನೀವು ನೋಡಿದ್ರೆ ಈ ಕಡೆಗೆ ನಾನು ಇಂಗ್ಲೀಷಲ್ಲಿ ಮತ್ತು ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ. ನೀವು ಅದನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಇದೇ ಬೇರೆ ಅಂತ ಓದಕ್ಕೆ ಹೋಗಬೇಡಿ. ಕೊಲಾಬ್ರೇಷನ್ ಆಗುತ್ತೆ. ಟೀಮ್ ಮೆಂಬರ್ಸ್ ವರ್ಕ್ ಟುಗೆದರ್ ಟುವರ್ಡ್ಸ್ ಅ ಕಾಮನ್ ಗೋಲ್. ಕೊಲಾಬ್ರೇಷನ್ ಅನ್ನೋದು ನಾನು ಅದೇ ಹೇಳಿದೆ. ನೋಡಿ, ಟೀಮ್ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಒಳ್ಳೆ ಪ್ರಾಜೆಕ್ಟ್ನ ಬೇಗ ಕಂಪ್ಲೀಟ್ ಮಾಡ್ತಾರೆ. ಎಫಿಷಿಯನ್ಸಿ ಚೆನ್ನಾಗಿರುತ್ತೆ. ಟೀಮ್ ಚೆನ್ನಾಗಿತ್ತು ಅಂದರೆ ಎಫಿಷಿಯನ್ಸಿ ಅಂದರೆ ವರ್ಕ್ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಸೊ an effective team divides tasks among members based on their strength. Efficiency minimizes delays and ensures timely project completion.
ಸೊ ಒಂದು ಟೈಮ್ಗೆ ಪ್ರಾಜೆಕ್ಟ್ನ ನಾವೇನಾಗ್ತೀವಿ ಕಂಪ್ಲೀಟ್ ಆಗುತ್ತೆ. ದೆನ್ ಸಪೋರ್ಟ್. ಸೊ ಒಳ್ಳೆ ಟೀಮ್ ಇತ್ತು ಅಂದರೆ ಸಪೋರ್ಟ್ ಚೆನ್ನಾಗಿರುತ್ತೆ. ಟೀಮ್ ಮೆಂಬರ್ಸ್ ಪ್ರೊವೈಡ್ ಸಪೋರ್ಟ್ ಆ್ಯಂಡ್ ಅಸಿಸ್ಟೆನ್ಸ್ ಟು ಒನ್ ಅನದರ್. ಒಬ್ಬರಿಂದ ಒಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ, ಒಬ್ಬರಿಂದ ಒಬ್ಬರು ಸಪೋರ್ಟ್ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಯಾರೋ ಒಬ್ಬ ಬರ್ತಾ ಇಲ್ಲ, ಅವ್ನ ಕೆಲಸ ಇನ್ನೊಬ್ರು ಮಾಡಬೇಕು, ಅವಾಗೇನು ಟೀಮ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದರೆ ಮಾತ್ರನೇ ಅದು ಮಾಡೋಕ್ಕೆ ಸಾಧ್ಯ. ಇಲ್ಲ ಏನಂತಾರೆ, ಅವ್ನು ಬಂದಿಲ್ಲ ಅಂದ್ರೆ ಅವ್ನ ಕೆಲಸ ನಾವ್ಯಾಕೆ ಮಾಡಬೇಕು, ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಪ್ರಾಜೆಕ್ಟ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಸಪೋರ್ಟ್ ಇರುತ್ತೆ. ಡೈವರ್ಸ್ ಪರ್ಸ್ಪೆಕ್ಟಿವ್ಸ್ ಇರ್ತವೆ, ಅಂದರೆ ವಿಧವಾದಂತಹ ಅವರು ಯಾವ ರೀತಿ ಥಿಂಕ್ ಮಾಡ್ಬೋದು, ಈ ಕೆಲಸ ಹೆಂಗೆ ಬೇಗ ಮುಗಿಸ್ಬೋದು, ಎಲ್ಲರೂ ಏನು ಮಾಡ್ತಾರೆ, ಅವ್ರ ಐಡಿಯಾಸ್ನ ಕೊಡ್ತಾ ಬರ್ತಾರೆ. ದಟ್ ಇಸ್ ವಾಟ್ ಎಫೆಕ್ಟಿವ್ ಟೀಮ್ ಕನ್ಸಿಸ್ಟ್ ಆಫ್ ಮೆಂಬರ್ಸ್ ವಿತ್ ಡೈವರ್ಸ್ ಬ್ಯಾಕ್ಗ್ರೌಂಡ್, ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ಅವ್ರಿಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸೊ ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತಾರೆ. ಕರೆಕ್ಟಾ? ಸೊ ದೀಸ್ ಆರ್ ದ ಥಿಂಗ್ಸ್ ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದೋಸ್ ಥಿಂಗ್ಸ್. ಅರ್ಥ ಆಗ್ತಿದೆಯಾ? ಏನು ನಾವು ಅರ್ಥ ಮಾಡ್ಕೊಬೋದು ಇದರಿಂದ ಅಂತ ನಾನು ಹೇಳ್ತಾ ಇರೋಂಥದ್ದು. ದೇರ್ ಅಕೌಂಟಬಿಲಿಟಿ ಇರುತ್ತೆ. ಪ್ರತಿಯೊಬ್ಬರು ಅವನದೇ ಆಗಿರುವಂಥ ರೀಸನ್ಸ್ನ ಕೊಡೋಕ್ಕೆ ರೆಡಿ ಇರ್ತಾನೆ. ಯಾಕೆ ಲೇಟ್ ಆಯಿತು ಅವ್ನು ಕೊಡೋಕ್ಕೆ ರೆಡಿ ಇರ್ತಾನೆ. ಅರ್ಥ ಆಯ್ತಾ? ಆ್ಯನ್ ಎಫೆಕ್ಟಿವ್ ಟೀಮ್ ಹೋಲ್ಡ್ಸ್ ಈಚ್ ಮೆಂಬರ್ ಅಕೌಂಟಬಲ್ ಫಾರ್ ದೇರ್ ರೆಸ್ಪಾನ್ಸಿಬಿಲಿಟೀಸ್. ಅವ್ರದ್ದೇ ಆಗಿರುವಂತಹ ಏನು ಜವಾಬ್ದಾರಿ ಕೊಟ್ಟಿರ್ತೀರಿ ಕೆಲಸಕ್ಕೆ, ಅದನ್ನು ಅವರು ಅಕೌಂಟಬಿಲಿಟಿ ಅಂದರೆ ಅವರ ರೀಸನ್ಸ್ನ ಕೊಡೋಕ್ಕೆ ರೆಡಿ ಇರ್ತಾರೆ. ಅಕಸ್ಮಾತ್ ಲೇಟ್ ಆಯಿತು. ಸೊ ಇದೆಲ್ಲ ಏನಾಗುತ್ತೆ, ಒಳ್ಳೆ ಟೀಮ್ಗೆ ನಮಗೆ ಹೆಲ್ಪ್ ಆಗುತ್ತೆ. ದಟ್ ಈಸ್ ವಾಟ್ ದೀಸ್ ಆರ್ ಆಲ್ ದ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಯು ಕ್ಯಾನ್ ರೈಟ್. ನೋಡಿ, ಇಲ್ಲಿ ಕೊಟ್ಟಿರುವಂಥ ಪಾಯಿಂಟ್ಸ್ ಮಾತ್ರ ಬರೀರ್ಬೇಕಾದ್ರೆ ದೆರ್ ವಿಲ್ ಬಿ ಗುಡ್ ಕೊಲಾಬ್ರೇಷನ್, ದ ಎಫಿಷಿಯನ್ಸಿ ಆಫ್ ಪ್ರಾಜೆಕ್ಟ್ ವಿಲ್ ಇಂಪ್ರೂವ್ಸ್ ಆ್ಯಂಡ್ ದೆರ್ ವಿಲ್ ಬಿ ಎ ಸಪೋರ್ಟ್ ಫಾರ್ ಈಚ್ ಪರ್ಸನ್ಸ್. ಅದು ಕೂಡ ನಾವು ಹೇಳ್ಬೋದು. ದೆನ್ ಡೈವರ್ಸ್ ಪರ್ಸ್ಪೆಕ್ಟಿವ್ಸ್ ಇರುತ್ತೆ, ಅಕೌಂಟಬಿಲಿಟಿ ಇರುತ್ತೆ. ಸೊ ದೆನ್ ವಿ ಕ್ಯಾನ್ ಸೇ ದಟ್ ದೀಸ್ ಆರ್ ಆಲ್ ದ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ವಿ ಕ್ಯಾನ್ ಅಬ್ಸರ್ವ್ ಇನ್ ದ ಅಡ್ವಾಂಟೇಜಸ್ ಆಫ್ ದಿ ಪ್ರಾಜೆಕ್ಟ್ ಟೀಮ್. ಒಳ್ಳೆ ಟೀಮ್ ಚೆನ್ನಾಗಿತ್ತು ಅಂದರೆ ನಮಗೆ ಪ್ರಾಜೆಕ್ಟ್ ಬೇಗ ಮುಗಿಯುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ, ಆಮೇಲೆ ಇದು ಕೊಟ್ಟಿರೋಂಥ ದುಡ್ಡಲ್ಲಿ ಕೆಲಸ ಮುಗಿಯುತ್ತೆ, ಕೊಟ್ಟಿರೋಂಥ ಟೈಮಲ್ಲಿ ಕೆಲಸ ಮುಗಿಯುತ್ತೆ. ಇವೆಲ್ಲ ರೀಸನ್ಸು ನೀವು ಬರೀಬೋದು. ಸೊ ನೆನ್ಪಿಟ್ಕೊಳ್ಳಿ, ಕ್ವಶನ್ ಯಾವುದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದು, ದಟ್ ಈಸ್ ಐಡೆಂಟಿಫೈ ಎನಿ 5 ಅಡ್ವಾಂಟೇಜಸ್ ಆಫ್ ಆನ್ ಎಫೆಕ್ಟಿವ್ ಟೀಮ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನೋಡಿದಾಗ ಏನು ಹೇಳ್ತಿದ್ದಾರೆ, ಡೆವಲಪ್ ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಸೆಲೆಕ್ಟಿಂಗ್ ಟೀಮ್ ಮೆಂಬರ್ಸ್ ಇನ್ ಎ ಪ್ರಾಜೆಕ್ಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇದು ಮತ್ತೆ ಡೈರೆಕ್ಟಾಗಿ ನೀವೇ ಓನಾಗಿ ಬರೆಯುವಂತಹ ಆನ್ಸರ್ಸ್ನ ಇಲ್ಲಿ ನೀವು ಬರೀಬೋದು. ಡೆವಲಪ್ ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್. ಯಾವ್ಯಾವ ಫ್ಯಾಕ್ಟರನ್ನು ನೀವು ಕನ್ಸಿಡರ್ ಮಾಡಬೇಕು ವೈಲ್ ಸೆಲೆಕ್ಟಿಂಗ್ ದ ಟೀಮ್ ಮೆಂಬರ್ಸ್. ಟೀಮ್ ಮೆಂಬರ್ಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ರೀತಿಯಾದಂತಹ ಕಂಡೀಷನ್ಸ್ನ ಫ್ಯಾಕ್ಟರ್ಸ್ನ ನಾವು ಚೆಕ್ ಮಾಡಬೇಕು. ಓಕೆನಾ? ಸೊ ಯಾಕೆಂದರೆ ಆ ಟೀಮ್ ಮೆಂಬರ್ಸ್ ಸೆಲೆಕ್ಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ನೀವು ವರ್ಕ್ ಮಾಡಲಿಲ್ಲ ಅಂತಂದರೆ ಮತ್ತೆ ಪ್ರಾಜೆಕ್ಟಿಗೆ ನಮಗೇನಾಗುತ್ತೆ, ಅಫೆಕ್ಟ್ ಆಗುತ್ತೆ. ಓಕೆನಾ? ಸೊ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತಾ ಇದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ನೋಡ್ಬೇಕಾದ್ರೆ ಅರ್ಥ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಒಂದು ಕಮೆಂಟಲ್ಲಿ ಮೆಸೇಜ್ ಹಾಕಿ. ಯಾಕಂದರೆ ರೀಸೆಂಟಾಗಿ ಯಾವುದೋ ಒಂದು ಮೆಸೇಜ್ ನೋಡ್ತಾ ಇದ್ದೆ, ಕಮೆಂಟ್ ನೋಡ್ತಾ ಇದ್ದೆ, ಒನ್ ಆಫ್ ದಿ ಯಾರೋ ಅಂತ ಗೊತ್ತಿಲ್ಲ, ಅವ್ರಿಗೇನಪ್ಪ ಅಂತಂದರೆ ಅದೇ ಫೆಲ್ಟ್ ದಟ್ ಏನು ಸರ್ ಸುಮ್ಮನೆ ಓದ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅನಿಸ್ತಂತೆ. ಹೌದು, ನೋಡಿ, ಇದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಗಿರೋದ್ರಿಂದ ಇದು ಮ್ಯಾಥಮೆಟಿಕ್ಸ್ ಅಲ್ಲ. ನೀವು ನೋಡ್ಬೋದು, ನಂದು PP5 ನೋಡಿ, PP4 ನೋಡಿ, PP3 ನೋಡಿ, ಅದೆಲ್ಲ ಪ್ರಾಬ್ಲಮ್ಸು. ಅಲ್ಲಿ ನಾನು ಓದ್ಕೊಂಡು ಹೋಗೋಕ್ಕಾಗಲ್ಲ, ಪ್ರಾಬ್ಲಮ್ಸ್ ಥರನೇ ಮಾಡಬೇಕಾಗತ್ತೆ. ಇದು ಥಿಯರಿ ಪಾರ್ಟ್ನ ಥಿಯರಿ ಥರನೇ ಮಾಡಬೇಕಾಗತ್ತೆ. ಸೊ ಬೇರೆ ಯಾವ ರೀತಿಯೂ ನಾವು ಮಾಡೋಕ್ಕಾಗಲ್ಲ, ವಿತ್ ಎಕ್ಸಾಂಪಲ್ಸ್ ಅಷ್ಟೇ ನಾವು ಕೊಡ್ಬೋದು. ಕರೆಕ್ಟಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ತಿದೆ ಅಂತಂದರೆ ಒಂದು ಕಮೆಂಟ್ ಮಾಡಿ. ಆವಾಗ ಈ ಥರ ಯಾರಿಗೆ ಅರ್ಥ ಆಗೋದಿಲ್ವೋ ಅವ್ರನ್ನ ನಾನು ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಬೋದು. ಓಕೆ, ದಟ್ ಈಸ್ ಅ ವೆರಿ ಗುಡ್ ಕಮೆಂಟ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಐ ವಿಲ್ ಅಕ್ಸೆಪ್ಟ್ ದಟ್ ಒನ್. ನಿಮಗೆ ಯಾವಾಗ ಅರ್ಥ ಆಗ್ತಲ್ಲ ಅಂತ ಅನಿಸುತ್ತೋ ಅವಾಗ ನನಗೆ ಹೇಳಿದ್ರೆ ನಂಗೆ ಗೊತ್ತಾಗುತ್ತೆ. ಸೊ ನಾನು ಏನು ಕರೆಕ್ಷನ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಡೆವಲಪೇ ಯಾವ್ಯಾವ ಫ್ಯಾಕ್ಟರ್ಸ್ನ ಅಬ್ಸರ್ವ್ ಮಾಡಬೇಕಾಗಾದ್ರೆ, ಒಂದು ಫಸ್ಟ್ ಪಾಯಿಂಟ್, ಫ್ಯಾಕ್ಟರ್ಸ್ ಟು ಕನ್ಸಿಡರ್ ವೈಲ್ ಸೆಲೆಕ್ಟಿಂಗ್ ಟೀಮ್ ಮೆಂಬರ್ಸ್ ಇನ್ ಎ ಪ್ರಾಜೆಕ್ಟ್. ಒನ್ ಥಿಂಗ್ ಇಸ್ ದಟ್ ಸ್ಕಿಲ್ ಆ್ಯಂಡ್ ಎಕ್ಸ್ಪರ್ಟೈಸ್. ಸೊ ಸ್ಕಿಲ್ ಆ್ಯಂಡ್ ಎಕ್ಸ್ಪರ್ಟೈಸ್, ನಾವು ಸ್ಕಿಲ್ಸ್ನ ನೋಡಲೇಬೇಕು. ಮೆಂಬರ್ಸ್ ಸ್ಕಿಲ್ ಚೆನ್ನಾಗಿಲ್ಲ ಅಂದರೆ ಕೆಲಸ ಚೆನ್ನಾಗಿ ಮಾಡ್ತಾರಾ? ಮಾಡೋದಿಲ್ಲ. ದಟ್ ಇಸ್ ಒನ್ ಥಿಂಗ್. ಕಂಪ್ಯಾಟಬಿಲಿಟಿ ಆ್ಯಂಡ್ ಕೊಲಾಬ್ರೇಷನ್, ಬೇರೆಯವ್ರ ಜೊತೆ ಹೊಂದಾಣಿಕೆ ಚೆನ್ನಾಗಿದೆಯಾ ಅವ್ರದ್ದು. ಕಂಪ್ಯಾಟಬಿಲಿಟಿ ಅಂದರೆ ಅವ್ರು ಯಾವ ರೀತಿ ಹೊಂದ್ಕೊತಾರೆ ಸಿಸ್ಟಮ್ಗೆ, ದಟ್ ವಿ ಹ್ಯಾವ್ ಟು ಅಬ್ಸರ್ವ್. ಅವೈಲಬಿಲಿಟಿ ಆ್ಯಂಡ್ ಕಮಿಟ್ಮೆಂಟ್, ಸ್ವಲ್ಪ ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತೀರಪ್ಪ, ಅವ್ನು ಸಡನ್ನಾಗಿ ಯಾವುದು ಇನ್ನೊಂದು ಕಂಪ್ನಿ ಒಳ್ಳೆ ಆಫರ್ ಬಂತು ಹೊರಟೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಅವಾಗ ನನ್ನ ಪ್ರಾಜೆಕ್ಟ್ ಏನಾಗುತ್ತೆ, ಹೊಗೆ ಹಾಕ್ಸ್ಕೊಂಡು ಹೊಂಟೋಗುತ್ತೆ. ದಟ್ ಈಸ್ ವಾಟ್ ಅವೈಲಬಿಲಿಟಿ. ಮತ್ತು ಎಲ್ಲೋ ಅವನು ಕಲ್ಕತ್ತಾದಲ್ಲಿರ್ತಾನೆ, ನಾನು ಇಲ್ಲಿ ಬೆಂಗಳೂರಲ್ಲಿ ಯಾವುದೋ ಒಳ್ಳೆ ಪ್ರಾಜೆಕ್ಟ್ ಮಾಡ್ತಾ ಇರ್ತೀನಿ, ಹೋಟೆಲ್ ಪ್ರಾಜೆಕ್ಟ್ ಮಾಡ್ತಾ ಇರ್ತೀನಿ, ಅವನು ಸಡನ್ನಾಗಿ ಹೋಗಿ ಬರಬೇಕು ಅಂತಾನೆ, ಅವಾಗ ನನಗೇನಾಗುತ್ತೆ, ಕೆಲಸನೂ ವೇಸ್ಟು, ಟೈಮು ವೇಸ್ಟು. ಕರೆಕ್ಟಾ? ಸೊ ಅವೈಲಬಿಲಿಟಿ ಆ್ಯಂಡ್ ಕಮಿಟ್ಮೆಂಟ್. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಅವ್ನು ಮಾಡುವಂಥ ಅವ್ನ ರೋಲ್ ಏನು ಮತ್ತು ಅವ್ನ ಜವಾಬ್ದಾರಿ ಏನು,
ಅದನ್ನು ಚೆಕ್ ಮಾಡ್ಕೊಬೇಕು, ಅವನು ಅದನ್ನು ನಿಭಾಯಿಸ್ತಾನ. ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಅಬ್ಸರ್ವ್. ಡೈವರ್ಸಿಟಿ ಆ್ಯಂಡ್ ಪರ್ಸ್ಪೆಕ್ಟಿವ್ಸ್. ಸೊ ಅವ್ನು ಯಾವ ರೀತಿಯಾಗಿ ಅದನ್ನು ವಿಧ ಆಗಿರುವಂಥ ಟೀಮ್ ಆಗಿದ್ರು ಕೂಡ ಯಾವ ರೀತಿ ಅವ್ನು ಹೊಂದ್ಕೊತಾನೆ, ಮತ್ತು ಅವನ ಐಡಿಯಾಸ್ ಹೆಂಗಿದೆಯಾ ಪ್ರಾಜೆಕ್ಟ್ ಬಗ್ಗೆ ಅದನ್ನು ನೀವು ತಿಳ್ಕೊಬೇಕಾಗತ್ತೆ. ದೆನ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಅವನು, ಸೊ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ಆ್ಯಂಡ್ ಡಿಸಿಷನ್ ಮೇಕಿಂಗ್ ಇದೆಯಾ, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಡಿಸಿಷನ್ ಮೇಕಿಂಗ್ ಇಲ್ಲ ಅಂತಂದರೆ ಒಂದು ಸಮಸ್ಯೆ ಬಂದಾಗ ಅವ್ನು ಯಾವ ರೀತಿ ಡಿಸಿಷನ್ ತೊಗೊತಾನೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಬ್ಬರನ್ನ ಕೇಳಬೇಕು, ಅವಾಗೇನಾಗುತ್ತೆ, ಪ್ರಾಜೆಕ್ಟ್ ಟೈಮ್ ವೇಸ್ಟ್ ಆಗುತ್ತೆ, ಪ್ರಾಜೆಕ್ಟ್ ಬಜೆಟ್ ವೇಸ್ಟ್ ಆಗುತ್ತೆ, ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಪ್ರಾಬ್ಲಮಲ್ಲಿ ಸಿಕ್ಕಾಕೋತಾರೆ, ಇದೆಲ್ಲ ಆಗ್ತವೆ. ದಟ್ ಈಸ್ ವಾಟ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಇರಬೇಕು ಮತ್ತು ಡಿಸಿಷನ್ ಮೇಕಿಂಗ್ ಇರಬೇಕು. ಕಮ್ಯುನಿಕೇಷನ್ ಇಂಟರ್ಪರ್ಸನಲ್ ಸ್ಕಿಲ್ಸ್. ಸೊ ಇಟ್ ಗಿವ್ಸ್ ಎ ಗುಡ್ ಕಮ್ಯುನಿಕೇಷನ್. ಅವ್ನಿಗೆ ಏನಾಗಿರಬೇಕು, ಒಳ್ಳೆ ಕಮ್ಯುನಿಕೇಷನ್ ಇರಬೇಕು. ಟೀಮ್ ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಕಮ್ಯುನಿಕೇಷನ್ನ ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಬೆಂಗಳೂರಲ್ಲಿ ಮಾಡ್ತಾ ಇರ್ತೀವಿ ಒಂದು ಪ್ರಾಜೆಕ್ಟು, ನೀವೆಲ್ಲ ಹೋಗ್ಬಿಟ್ಟು ಆಂಧ್ರದವ್ರನ್ನ ಸೆಲೆಕ್ಟ್ ಮಾಡ್ಬಿಡ್ತೀರಾ. ಸೊ ಬೆಂಗಳೂರು ಲೋಕಲ್ ಜನ ಜೊತೆ ಮಾತಾಡಬೇಕಾಗಿರೋ ಯಾರು, ಕರ್ನಾಟಕದವ್ರು ಮಾತಾಡಬೇಕಾಗತ್ತೆ. ನೀವು ತೊಗೊಂಡೋಗ್ಬಿಟ್ಟು ಆಂಧ್ರದಲ್ಲಿ ತೆಲುಗು ತೊಗೊಂಡ್ಬಿಟ್ಟು ಅಲ್ಲಿ ಪ್ರಾಜೆಕ್ಟಲ್ಲಿ ಹಾಕೊಂಡ್ಬಿಟ್ರೆ ಅವ್ರು ಇಂಟ್ರಾಕ್ಟಿವ್ ಬರಲಿಲ್ಲ ಅಂದದ್ದು ಕೆಲಸ ಏನಾಗುತ್ತೆ, ಡಿಲೇ ಆಗುತ್ತೆ, ಕೆಲಸ ಕೆಡುತ್ತೆ. ಸೊ ಅದನ್ನು ಕೂಡ ನಾವು ನೋಡಬೇಕು. ದಟ್ ಈಸ್ ವಾಟ್ ಕಮ್ಯುನಿಕೇಷನ್. ಮೋಟಿವೇಶನ್ ಆ್ಯಂಡ್ ಅಡಾಪ್ಟಬಿಲಿಟಿ. ಯಾವ ರೀತಿಯಾಗಿ ಅವರು ಆ ಪ್ರಾಜೆಕ್ಟ್ಗೆ ಮೋಟಿವೇಟ್ ಆಗ್ತಾರೆ, ಯಾವ ರೀತಿ ಅವ್ರು ಇನ್ವಾಲ್ವ್ ಆಗ್ತಾರೆ. ದೆನ್ ಲೀಡರ್ಶಿಪ್ ಪೊಟೆನ್ಷಿಯಲ್. ಅವ್ರಿಗೆ ಲೀಡರ್ಶಿಪ್ ಪೊಟೆನ್ಷಿಯಲ್ ಇದೆಯಾ, ಲೀಡರ್ಶಿಪ್ ಕ್ವಾಲಿಟೀಸ್ ಇದೆಯಾ, ಅದನ್ನು ನಾವೇನು ಮಾಡಬೇಕು, ಚೆಕ್ ಮಾಡಬೇಕಾಗುತ್ತೆ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ವಾಟ್ ವಿ ಹ್ಯಾವ್ ಟು ಕನ್ಸಿಡರ್ ವೈಲ್ ಸೆಲೆಕ್ಟಿಂಗ್ ದ ಟೀಮ್ ಮೆಂಬರ್ಸ್ ನೋಡಬೇಕಾದ್ರೆ ಅದೇ ಅವರ ಕೌಶಲ್ಯ ಮತ್ತು ಪರಿಣಿತಿ ಚೆಕ್ ಮಾಡಬೇಕು. ಹೊಂದಾಣಿಕೆ ಮತ್ತು ಸಹಯೋಗ, ಲಭ್ಯತೆ ಮತ್ತು ಬದ್ಧತೆ, ಪಾತ್ರ ಮತ್ತು ಜವಾಬ್ದಾರಿಗಳು, ವೈವಿಧ್ಯತೆ ಮತ್ತು ದೃಷ್ಟಿಕೋನಗಳು, ಸಮಸ್ಯೆ ಪರಿಹರಿಸುವ ಮತ್ತು ನಿರ್ಧಾರ ಮಾಡುವ ಕೌಶಲ್ಯಗಳು. ಯಾವ ಸಮಸ್ಯೆ ಬಂದಾಗ ಯಾವ ರೀತಿ ಪರಿಹರಿಸಬೇಕು ಅದು ಅವ್ರಿಗೆ ಗೊತ್ತಿರಬೇಕು ಚೆನ್ನಾಗಿ. ಸಂವಹನ ಮತ್ತು ಪರಸ್ಪರ ಕೌಶಲ್ಯಗಳು, ಪ್ರೇರಣೆ ಮತ್ತು ಹೊಂದಿಕೊಳ್ಳುವಿಕೆ, ನಾಯಕತ್ವದ ಸಾಮರ್ಥ್ಯ. ಇವೆಲ್ಲ ಪಾಯಿಂಟ್ಸ್ ಇದ್ದರೆ ಮಾತ್ರ ನಾವು ಏನಪ್ಪ ನೋಡ್ಬೋದು ಅಂದರೆ ಅವನು ಪ್ರಾಜೆಕ್ಟ್ಗೆ ಚೆನ್ನಾಗಿ ಮಾಡ್ತಾನೆ. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಫ್ಯಾಕ್ಟರ್ಸ್ ಆ ಟೀಮ್ ಮೆಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ಇವೆಲ್ಲ ಫ್ಯಾಕ್ಟರ್ಸ್ನ ನೋಡಬೇಕಾಗುತ್ತೆ. ಓಕೆನಾ? ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೀವು ನೋಡಿದ್ದೆ ಆದರೆ, ಡಿಫೈನ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮೆನ್ಷನ್ ಎನಿ 2 ಟೂಲ್ಸ್ ಯೂಸ್ಡ್ ಇನ್ ದ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್. ಯಾವುದಾದ್ರೂ ಟೂಲ್ಸ್ನ ಮೆನ್ಷನ್ ಮಾಡಿ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ನ ಯೂಸ್ ಮಾಡೋದಕ್ಕೆ. ವೆರಿ ವೆರಿ ಸಿಂಪಲ್ ಥಿಂಗ್. ಸೊ ಯಾವುದು, ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಡಿಫೈನ್ ದಟ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್. Project administration refers to the management and coordination of various administrative tasks and processes involved in the execution of a project. ನೆನ್ಪಿಟ್ಕೊಳ್ಳಿ. ಸೊ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ರೆಫರ್ಸ್ ಟು ಮ್ಯಾನೇಜ್ಮೆಂಟ್ ಆ್ಯಂಡ್ ಕೋಆರ್ಡಿನೇಷನ್ ಆಫ್ ವೇರಿಯಸ್ ಮ್ಯಾನೇಜ್ಮೆಂಟ್ ಮಾಡೋದು ಮತ್ತು ಕೋಆರ್ಡಿನೇಟ್ ಮಾಡೋದು ಯಾವುದನ್ನು, ಪ್ರಾಜೆಕ್ಟ್ನ. ಓಕೆನಾ? ಮ್ಯಾನೇಜ್ಮೆಂಟ್ ಆ್ಯಂಡ್ ಕೋಆರ್ಡಿನೇಷನ್ ಆಫ್ ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಆ್ಯಂಡ್ ಪ್ರಾಸೆಸ್ ಇನ್ವಾಲ್ವ್ಡ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರಾಜೆಕ್ಟ್. ಓಕೆ, ನೆನ್ಪಿಟ್ಕೊಳ್ಳಿ. ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ರೆಫರ್ಸ್ ಟು ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಕೋಆರ್ಡಿನೇಷನ್ ಆಫ್ ಎ ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್, ಅಡ್ಮಿನಿಸ್ಟ್ರೇಷನ್ ಸಂಬಂಧಿಸಿರುವಂತಹ ಕೆಲಸಗಳು, ಆ್ಯಂಡ್ ಪ್ರಾಸೆಸ್ ಇನ್ವಾಲ್ವ್ಡ್ ಇನ್ ದ, ಆ ಪ್ರಾಸೆಸ್ಸು ಯಾವ ರೀತಿ ನೀವು ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡ್ತೀರಾ, ಇನ್ವಾಲ್ವ್ಡ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರಾಜೆಕ್ಟ್ ಈಸ್ ಕಾಲ್ಡ್ ಆಸ್ ವಾಟ್, ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್. ರಿಮೆಂಬರ್ ದಿಸ್ ಒನ್. ಸೊ ಪ್ರಾಜೆಕ್ಟ್ ಆಡಳಿತ ನೋಡಿ, ಅಡ್ಮಿನಿಸ್ಟ್ರೇಟಿವ್ ಅಂದರೆ ಏನು, ಆಡಳಿತ ಮಾಡುವಂಥದ್ದು. ಪ್ರಾಜೆಕ್ಟ್ ಆಡಳಿತ ವಿವಿಧ ಆಡಳಿತಾತ್ಮಕ ಕಾರ್ಯಕ್ರಮಗಳ ನಿರ್ವಹಣೆ ಮತ್ತು ಸಮನ್ವಯ ಸೂಚಿಸುತ್ತದೆ ಮತ್ತು ಯೋಜನೆಯ ಕಾರ್ಯಗತಗೊಳಿಸುವಿಕೆಯಲ್ಲಿ ಒಳಗೊಂಡಿರುವ ಪ್ರಕ್ರಿಯೆಗಳನ್ನು ನಾವೇನಂತೀರಿ, ಪ್ರಾಜೆಕ್ಟ್ನ ಆಡಳಿತುವಿಕೆ ಅಂತ ಕರಿತೀರಿ. ಸರಿ, ಆಡಳಿತ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಹಾಗಾದ್ರೆ ಯಾವೆಲ್ಲ ಟೂಲ್ಸ್ ಇದೆ, ವಿಚ್ ಆರ್ ದ ಟೂಲ್ಸ್ ಯೂಸ್ಡ್ ಫಾರ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್? ಮೋಸ್ಟ್ಲಿ ನಿಮಗೆ ಇದರಲ್ಲಿ ಕೆಲವೊಂದು ಟೈಮ್ ಡೌಟ್ ಆಗ್ಬೋದು. ಕೆಲವು ಕಡೆ ನಾವು WBS ಅಂತ ನೋಡ್ತಾ ಇರ್ತೀರಿ ಆನ್ಸರ್ನ, ಯಾವುದಕ್ಕೆ, ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಟೂಲ್ಸ್ ಅಂತ ಬಂದಾಗ ನೋಡಿ, ಅದನ್ನು ಬರಿಬೋದು, ಇದನ್ನು ಬರಿಬೋದು ಆನ್ಸರ್ಸಲ್ಲಿ. ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಾ? ನಿಮ್ಗೆ ಯಾವ್ದು ಸಿಂಪಲ್ ಅನ್ಸುತ್ತೋ ಅದನ್ನು ಬರೀರಿ. ಮೈಕ್ರೋಸಾಫ್ಟ್ ಪ್ರಾಜೆಕ್ಟ್, ಆಸನ, ಟ್ರೆಲ್ಲೋ, ಜೀರಾ ಆ್ಯಂಡ್ ಬೇಸ್ ಕ್ಯಾಂಪ್, ಗೂಗಲ್ ಡ್ರೈವ್, ಶೇರ್ ಪಾಯಿಂಟ್, ಇವೆಲ್ಲ ನಾವು ಟೂಲ್ಸ್ ಯೂಸ್ ಮಾಡೋದು ಯಾವುದಕ್ಕೋಸ್ಕರ, ಟು ಡೆವಲಪ್ ಎ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್. ವಿ ಆರ್ ಯೂಸಿಂಗ್ ಆಲ್ ದೀಸ್ ಟೂಲ್ಸ್. ಯಾವುದು, ಮೈಕ್ರೋಸಾಫ್ಟ್ ಪ್ರಾಜೆಕ್ಟು, ಆಸನ ಅನ್ನುವಂಥ ಒಂದು ಸಾಫ್ಟ್ವೇರು, ಟ್ರೆಲ್ಲೋ ಅಂತ ಸಾಫ್ಟ್ವೇರು, ಜೀರಾ ಅನ್ನೋ ಸಾಫ್ಟ್ವೇರು, ಬೇಸ್ ಕ್ಯಾಪ್ ಅನ್ನೋಂಥ ಒಂದು ಸಾಫ್ಟ್ವೇರು, ಗೂಗಲ್ ಡ್ರೈವ್ನ ಯೂಸ್ ಮಾಡ್ತೀರಿ, ಶೇರ್ ಪಾಯಿಂಟ್ನ ಯೂಸ್ ಮಾಡ್ತೀರಿ. ಇವೆಲ್ಲ ಏನು ನಾವು ಯೂಸ್ ಮಾಡುವಂತಹ ಟೂಲ್ಸು. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ಲೈನ್ ದ ಯೂಸ್ ಆಫ್ ಪ್ರಾಜೆಕ್ಟ್ ಡಿಸೈನ್ ಕಾನ್ಸೆಪ್ಟ್ ಇನ್ ಎನಿ ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟ್ ಡಿಸೈನ್ ಕಾನ್ಸೆಪ್ಟ್ ಅನ್ನೋದು ಯಾವುದನ್ನು ಒಂದು ಪ್ರಾಜೆಕ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿ ಆ್ಯಂಡ್ ಡಿಸ್ಕಸ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿರೋಂಥ ಕ್ವಶನ್ನೇ. ಹಾಗಾದ್ರೆ ಏನು ಹಿಂಗಂದರೆ, ನಾವು ಅಬ್ಸರ್ವ್ ಎ ಪ್ರಾಜೆಕ್ಟ್ ಡಿಸೈನ್ ಇಸ್ ದ ಫಸ್ಟ್ ಸ್ಟೇಜ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ಪ್ರಾಜೆಕ್ಟ್. ಫಸ್ಟ್ ಸ್ಟೇಜ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರಾಜೆಕ್ಟ್.
ಫಸ್ಟ್ ಸ್ಟೇಜ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟ್ ಡಿಸೈನ್ ಅನ್ನೋದು ನೀವು ಎಕ್ಸಿಕ್ಯೂಷನ್ ಮಾಡೋದಕ್ಕಿಂತ ಮುಂಚೆ ನಾವು ಪ್ಲ್ಯಾನ್ ಮಾಡ್ಕೊಳೋಂಥದ್ದು. ಯಾವ ರೀತಿ ಪ್ಲ್ಯಾನ್ ಮಾಡ್ಕೋತೀರಿ ನೀವು, ಹೌ ಯು ಆರ್ ಪ್ಲ್ಯಾನಿಂಗ್ ಅಬೌಟ್ ದಟ್ ಒನ್. ಪ್ರಾಜೆಕ್ಟ್ ಡಿಸೈನ್ ಈಸ್ ಕನ್ಸರ್ನ್ ವಿತ್ ಡೆವಲಪಿಂಗ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಟೆಕ್ನಿಕ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಎ ಪ್ರಾಜೆಕ್ಟ್. ಇದು ಏನೆಲ್ಲ ಒಳಗೊಂಡಿರುತ್ತೆ ಪ್ರಾಜೆಕ್ಟ್ ಡಿಸೈನ್ ಅನ್ನೋದು? ಒಂದು ಡೆವಲಪ್ ಎ ಪ್ರಾಜೆಕ್ಟು, ಶೆಡ್ಯೂಲಿಂಗ್ ಮಾಡೋಂತಂದರೆ ಯಾವ ಸಮಯಕ್ಕೆ ಯಾವ ಕೆಲಸ ಮಾಡಬೇಕು ಅಂತ ಶೆಡ್ಯೂಲ್ ಮಾಡ್ತೀರಿ, ಅದನ್ನು ಇಂಪ್ಲಿಮೆಂಟ್ ಮಾಡ್ತೀರಿ. ಅರ್ಥ ಆಗ್ತಿದೆಯಾ? ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ದಟ್. ದೆನ್ ಇಟ್ ಇನ್ಕ್ಲೂಡ್ಸ್ ಫೈಂಡಿಂಗ್ ದ ಲೊಕೇಶನ್ ಇರ್ಬೋದು, ಒಂದು ಪ್ರಾಜೆಕ್ಟ್ ಎಲ್ಲಿ ಮಾಡಬೇಕು, ಕನ್ಸ್ಟ್ರಕ್ಷನ್ ಆಫ್ ಎ ಬಿಲ್ಡಿಂಗ್ ಇರ್ಬೋದು, ಪ್ರೊಕ್ಯೂರಿಂಗ್ ಪ್ಲ್ಯಾಂಟ್ ಇರ್ಬೋದು, ಅಥವಾ ಮಷಿನರಿ ಪ್ಲ್ಯಾಂಟ್ ಇರ್ಬೋದು, ಅಥವಾ ಫೈನಲಿ ಎಕ್ಸಿಕ್ಯೂಷನ್ ಆಫ್ ಎ ಪ್ರಾಜೆಕ್ಟ್ ಇರ್ಬೋದು. ಇದೆಲ್ಲ ಎಲ್ಲಿ ಬರ್ತವೆ? ಪ್ರಾಜೆಕ್ಟ್ ಡಿಸೈನಲ್ಲಿ ಬರುತ್ತೆ. ಅಂದರೆ ಇದರಲ್ಲಿ ನಾವು ಏನೆಲ್ಲ ನೋಡ್ತೀವಿ, ಲೊಕೇಶನ್ ನೋಡ್ಬೋದು, ನಾವು ಕನ್ಸ್ಟ್ರಕ್ಷನ್ ಆಫ್ ಎ ಬಿಲ್ಡಿಂಗ್ ಇರ್ಬೋದು, ಪ್ರೊಕ್ಯೂರಿಂಗ್ ಪ್ಲ್ಯಾಂಟ್ ಇರ್ಬೋದು, ಅಥವಾ ಮಷಿನರಿ ಆ್ಯಂಡ್ ಫೈನಲಿ ಎಕ್ಸಿಕ್ಯೂಷನ್ ಆಫ್ ಎ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಡಿಸೈನ್ ಅಲಾಂಗ್ ವಿತ್ ದ ನೆಟ್ವರ್ಕ್ ಅನಾಲಿಸಿಸ್, ಯಾವುದ್ರ ಜೊತೆಲಿ ಅಲಾಂಗ್ ವಿತ್ ದ ನೆಟ್ವರ್ಕ್ ಅನಾಲಿಸಿಸ್ ವಿಲ್ ಹೆಲ್ಪ್ ಅಸ್ ಟು ಡೆವಲಪ್ ವರ್ಕ್ ಪ್ಲ್ಯಾನ್ ಆಫ್ ಎ ಪ್ರಾಜೆಕ್ಟ್. ಯಾವುದನ್ನ ಹೇಳ್ತೀರಿ? ವರ್ಕ್ ಪ್ಲ್ಯಾನ್ ಆಫ್ ಎ ಪ್ರಾಜೆಕ್ಟ್ನ ಹೇಳ್ತೀರಿ. ಪ್ರಾಡಕ್ಟ್ ಡಿಸೈನ್ ಅಲಾಂಗ್ ವಿತ್ ನೆಟ್ವರ್ಕ್ ಅನಾಲಿಸಿಸ್ ವಿಲ್ ಹೆಲ್ಪ್ ಅಸ್ ಟು ಡೆವಲಪ್ ದ ವರ್ಕ್ ಪ್ಲ್ಯಾನ್ ಆಫ್ ಎ ಪ್ರಾಜೆಕ್ಟ್. ನೆನ್ಪಿಟ್ಕೊಳ್ಳಿ. ಹಾಗಾದರೆ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಇಟ್? ಯಾವೆಲ್ಲ ಸ್ಟೆಪ್ಸ್ ಇದ್ದಾವೆ? ಒಂದು ಸ್ಟೆಪ್ ನಂಬರ್ 1 ನೋಡ್ಕೊಳ್ಳಿ. ಕನ್ಸೀವ್ ಆ್ಯಂಡ್ ಟೋಟಲ್ ಫಿಸಿಕಲ್ ಸಿಸ್ಟಮ್ ವಿತ್ ನ್ಯಾಚುರಲ್ ಮಾಡ್ಯೂಲ್ಸ್. ಫಸ್ಟ್ ಒನ್, ಐಡೆಂಟಿಫಿಕೇಷನ್ ಆಫ್ ಕನೆಕ್ಷನ್ ಬಿಟ್ವೀನ್ ದೀಸ್ ಮಾಡ್ಯೂಲ್ಸ್. ಒಂದು, ಕನ್ಸೀವ್ ದ ಟೋಟಲ್ ಫಿಸಿಕಲ್ ಸಿಸ್ಟಮು ಮತ್ತು ಅದರ ಇಟ್ಸ್ ನ್ಯಾಚುರಲ್ ಮಾಡ್ಯೂಲ್ಸ್. ಸೊ ಕನ್ಸೀವ್ ದ ಟೋಟಲ್ ಫಿಸಿಕಲ್ ಸಿಸ್ಟಮ್ ಮತ್ತು ಅದರ ನ್ಯಾಚುರಲ್ ಮಾಡಲ್ಸು, ಐಡೆಂಟಿಫಿಕೇಷನ್ ಆಫ್ ಕನೆಕ್ಷನ್ ಬಿಟ್ವೀನ್ ದೀಸ್ ಮಾಡ್ಯೂಲ್ಸ್, ಡೆವಲಪಿಂಗ್ ಎ ಕಂಟ್ರೋಲಿಂಗ್ ಸಿಸ್ಟಮ್ ಯೂಸಿಂಗ್ ಇನ್ಫಾರ್ಮೇಷನ್ ಆಸ್ ಮೀಡಿಯಾ ಟು ಕಂಟ್ರೋಲ್ ದ ಪ್ರಾಜೆಕ್ಟ್. ಸೊ ಒಂದು ಮೀಡಿಯಾ ನಾವು ಯೂಸ್ ಮಾಡಿಕೊಂಡು ಇದನ್ನೇನು ಮಾಡ್ತೀವಿ, ಪ್ರಾಜೆಕ್ಟ್ನ ಕಂಟ್ರೋಲ್ ಮಾಡ್ತೀರಿ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರಾಜೆಕ್ಟ್ ಡಿಸೈನ್. ಓಕೆನಾ? ಸೊ ಸ್ವಲ್ಪ ಥಿಯರಿಟಿಕಲ್ ಇದು, ಯು ಕ್ಯಾನ್ ರಿಮೆಂಬರ್ ಇಟ್ ವೆರಿ ಈಸಿಲಿ ಏನೆಲ್ಲ ಇರುತ್ತೆ ಅಂತೇಳಿ. ಪ್ರಾಜೆಕ್ಟ್ ಡಿಸೈನ್ ಇಸ್ ದ ಫಸ್ಟ್ ಸ್ಟೇಜ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ಲಾನ್. ಇಟ್ ಕನ್ಸರ್ನ್ ವಿತ್ ಡೆವಲಪಿಂಗ್ ಎ ಪ್ರಾಜೆಕ್ಟ್, ಶೆಡ್ಯೂಲಿಂಗ್ ಎ ಟೆಕ್ನಿಕ್ ಆ್ಯಂಡ್ ಇಂಪ್ಲಿಮೆಂಟೇಷನ್. ಸೊ ಅದನ್ನು ನೀವು ಪಾಯಿಂಟ್ಸ್ ಆಗಿ ಬರೀರಿ, ಏನೆಲ್ಲ ಇದರಲ್ಲಿ ಸೇರ್ಕೊಂಡಿದೆ ಅಂತೇಳಿ. ಯಾವುದೆಲ್ಲ ಇದು ಏನೆಲ್ಲ ಇರುತ್ತೆ? ಫಾರ್ ಎಕ್ಸಾಂಪಲ್ ಲೊಕೇಶನ್ ಹುಡುಕೋದಿರ್ಬೋದು, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಇರ್ಬೋದು, ಪ್ರೊಕ್ಯೂರಿಂಗ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಆ್ಯಂಡ್ ಫೈನಲ್ ಎಕ್ಸಿಕ್ಯೂಷನ್ ಆಫ್ ಎ ಪ್ರಾಜೆಕ್ಟ್. ಪ್ರಾಡಕ್ಟ್ ಡಿಸೈನ್ ಅಲಾಂಗ್ ವಿತ್ ನೆಟ್ವರ್ಕ್ ಅನಾಲಿಸಿಸ್. ಸೊ ಇವೆಲ್ಲ ನಾವು ಅಬ್ಸರ್ವ್ ಮಾಡುವಂತಹ ಪಾಯಿಂಟ್ಸ್. ಓಕೆನಾ? ಅರ್ಥ ಆಗ್ತದೆ ಅಂತ ಅನ್ಕೋತೀನಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೀನಿ ನಾನು, ಅದನ್ನು ನೀವು ನೋಡ್ಕೊಬೋದು. ಯೋಜನೆ ವಿನ್ಯಾಸ, ಯೋಜನೆ ಅನುಷ್ಠಾನ ಮೊದಲ ಹಂತ. ಇದು ಮೊದಲನೇ ಹಂತ. ಪ್ರಾಜೆಕ್ಟ್ ವಿನ್ಯಾಸ ಯೋಜನೆ ವೇಳಾಪಟ್ಟಿಯನ್ನು ಹೊಂದಿರುತ್ತದೆ. ಇದು ಸ್ಥಳವನ್ನು ಕಂಡಿದಿರ್ಬೋದು, ಕಟ್ಟಡಗಳ ನಿರ್ಮಾಣ ಇರ್ಬೋದು, ಸ್ಥಾವರ ಮತ್ತು ಯಂತ್ರೋಪಕರಣಗಳ ಸಂಗ್ರಹಿಸೋದಿರ್ಬೋದು. ಇವೆಲ್ಲ ಏನಾಗಿರುತ್ತೆ? ಈ ಪ್ರಾಜೆಕ್ಟ್ ಡಿಸೈನಲ್ಲಿ ಇರುತ್ತೆ. ನೆಟ್ವರ್ಕ್ ವಿಶ್ಲೇಷಣೆ ಮಾಡುವಂಥದ್ದು, ನೆಟ್ವರ್ಕ್ ಅನಾಲಿಸಿಸ್ ಮಾಡೋದು, ಉತ್ಪನ್ನ ವಿನ್ಯಾಸವು ಕೆಲಸ ಯೋಜನೆ ಅಭಿವೃದ್ಧಿಪಡಿಸಲು ನಮಗೆ ಸಹಾಯ ಮಾಡುತ್ತದೆ. ಸೊ ಹಾಗಾದರೆ ಸ್ಟೆಪ್ಸ್ ಯಾವುದು ಇದರಲ್ಲಿರುವಂತಹ ಹಂತಗಳು? ಒಂದು, ಒಟ್ಟು ಭೌತಿಕ ವ್ಯವಸ್ಥೆ ಮತ್ತು ಅದರ ನೈಸರ್ಗಿಕ ಮಾಡ್ಯೂಲ್ಗಳನ್ನು ಕಲ್ಪಿಸಿಕೊಳ್ಳಿ. ಅರ್ಥ ಆಗ್ತಿದೆಯಾ? ದೆನ್ ಈ ಮಾಡ್ಯೂಲ್ಗಳ ನಡುವಿಕೆ, ಸಂಪರ್ಕದ ಗುರುತಿಸುವಿಕೆ. ಈ ಮಾಡ್ಯೂಲ್ಗಳ ನಡುವಳುವಿಕೆ ಮತ್ತು ಮಾಡ್ಯೂಲ್ಗಳ ನಡುವಿನ ಸಂಪರ್ಕವನ್ನು ಗುರುತಿಸುವಂಥದ್ದು. ಯೋಜನೆಯನ್ನು ನಿಯಂತ್ರಿಸಲು ಮಾಧ್ಯಮದಂತೆ ಮಾಹಿತಿಯನ್ನು ಒಳಪಡಿಸಿಕೊಂಡು ನಿಯಂತ್ರಣ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು. ಇದೆಲ್ಲ ಎಲ್ಲಿ ಬರ್ತವೆ? ಪ್ರಾಜೆಕ್ಟ್ ಡಿಸೈನಲ್ಲಿ ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗಳು ನೋಡೋಣ. ಸೊ ಎಕ್ಸ್ಪ್ಲೈನ್ ದ ಯೂಸ್ ಆಫ್ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್ ಆ್ಯಂಡ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್. ಸುಮಾರು ಜನ ನನಗೆ ಕಮೆಂಟಲ್ಲಿ ಕೇಳಿರುವಂಥದ್ದು, ವಾಟ್ಸಪ್ ಮಾಡಿರುವಂಥದ್ದು, ಈ ಕ್ವಶನ್ನ ಡಿಸ್ಕಸ್ ಮಾಡಿ ಸರ್ ಅಂತೇಳಿ. ಸೊ ಯೂಸ್ ಆಫ್ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್, ವರ್ಡ್ ನೆನ್ಪಿಟ್ಕೊಳ್ಳಿ. PPM, ದಟ್ ಇಸ್ ವಾಟ್ ಮ್ಯಾನ್ಯುಯಲ್. ದೆನ್ PEP, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್. PEP ನೋಡಿ, ಇಲ್ಲಿ ವರ್ಡ್ ಮ್ಯಾನ್ಯುಯಲ್ಲು, ಇಲ್ಲಿ ಎಕ್ಸಿಕ್ಯೂಷನು. ಹೆಂಗಪ್ಪ ಅಂದರೆ ರೆಕಾರ್ಡ್ ಬರೆಯೋದು, ಆ ರೆಕಾರ್ಡ್ ಎಕ್ಸಿಕ್ಯೂಟ್ ಮಾಡೋದು, ಇಷ್ಟೇ ಡಿಫ್ರೆನ್ಸು. ಅರ್ಥ ಆಗ್ತಿದೆಯಾ? ಒಂದು ರೆಕಾರ್ಡ್ನ ಬರೆಯೋದು, ಆ ರೆಕಾರ್ಡ್ ಇರುವಂಥ ಐಟಮ್ನ ಎಕ್ಸಿಕ್ಯೂಟ್ ಮಾಡುವಂಥದ್ದು. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ PPM ಆ್ಯಂಡ್ PEP. ಸೊ ಲೆಟ್ ಅಸ್ ಮೂವ್ ಆನ್ ಟು ದಟ್ ಒನ್. ವಾಟ್ ಆರ್ ಥಿಂಗ್ಸ್ ವಿ ಕ್ಯಾನ್ ಅಬ್ಸರ್ವ್ ಇನ್ ದಿಸ್ ಒನ್ನಪ್ಪ ಅಂತಂದರೆ, ವಿ ಕ್ಯಾನ್ ವೆರಿ ಸಿಂಪಲಾಗಿ ನಾವು ಮಾಡ್ಬೋದು. ಏನು ಅಂತ ಹೇಳ್ತೀನಿ. ನಾವು ಅಬ್ಸರ್ವ್ ದಿಸ್ ಒನ್. ಏನು ಸರ್ ನೋಡ್ಬೋದು? ಸೊ ಇಟ್ ಇಸ್ ಅ ಫಸ್ಟ್ ಪಾಯಿಂಟ್. ವಾಟ್ ಈಸ್ ಅ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್? PPM ಅಂದ್ರೇನು ಮತ್ತು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್. ನಾವು ಫಸ್ಟ್ ಆಫ್ ಆಲ್ ಮ್ಯಾನ್ಯುಯಲ್ ಅಂದ್ರೆ ಏನು ತಿಳ್ಕೊಳ್ಳೋಣ, ಮತ್ತು PEP ಬಗ್ಗೆ ಡಿಸ್ಕಸ್ ಮಾಡೋಣ. ಎ ಡಾಕ್ಯುಮೆಂಟ್ ದಟ್ ಔಟ್ಲೈನ್ಸ್ ದ ಪ್ರೊಸೀಜರ್ ಆ್ಯಂಡ್ ಗೈಡ್ಲೈನ್ಸ್ ಟು ದ ಫಾಲೋಡ್ ಥ್ರೂ ಔಟ್ ದ ಪ್ರಾಜೆಕ್ಟ್. ನೋಡಿ, ಮ್ಯಾನ್ಯುಯಲ್ ಅಂದರೆ ನಮ್ಗೆ ಗೊತ್ತೇ ಇರುತ್ತೆ. ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ ಮ್ಯಾನ್ಯುಯಲ್ ಅಂದರೆ ಏನು ಸಿಗುತ್ತೆ ಅದರಲ್ಲಿ? ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಇನ್ ದ ಮ್ಯಾನ್ಯುಯಲ್. ಓಕೆ,
ನೋಡಿ, ಎ ಡಾಕ್ಯುಮೆಂಟ್ ದಟ್ ಔಟ್ಲೈನ್ಸ್ ಅ ಪ್ರೊಸೀಜರ್ ಆ್ಯಂಡ್ ಗೈಡ್ಲೈನ್ಸ್ ಟು ದ ಫಾಲೋಡ್ ಥ್ರೂ ಔಟ್ ದ ಪ್ರಾಜೆಕ್ಟ್. ಅಂದರೆ ಈ ಡಾಕ್ಯುಮೆಂಟು ಯಾವುದು ಮ್ಯಾನ್ಯುಯಲ್ ಅನ್ನೋದು ಒಂದು ಪ್ರಾಜೆಕ್ಟ್ನಲ್ಲಿರುವಂತಹ ಒಂದು ಡಾಕ್ಯುಮೆಂಟು ಏನೆಲ್ಲ ಕೊಡುತ್ತೆ, ದಟ್ ಔಟ್ಲೈನ್ಸ್ ದ ಪ್ರೊಸೀಜರ್ಸ್, ಯಾವುದೆಲ್ಲ ಪ್ರೊಸೀಜರ್ ಇದೆ ಅದರಲ್ಲಿ, ವಿಚ್ ಆರ್ ಆಲ್ ದ ಪ್ರೊಸೀಜರ್ಸ್ ಆರ್ ದೇರ್, ದಟ್ ಈಸ್ ಪ್ರೊಸೀಜರ್ಸ್ ಆ್ಯಂಡ್ ಗೈಡ್ಲೈನ್ಸ್. It is the document which gives procedures and guidelines involved in the project. Okay, it defines how the project, ನೋಡಿ ಅದೇ PEP ಹಂಗಲ್ಲ, it defines how the project will be executed and managed. ಅದೇ ನಾನು ಹೇಳಿದೆ, ನಾವು ಎಕ್ಸ್ಪೆರಿಮೆಂಟ್ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಮ್ಯಾನ್ಯಲ್ ಬರೆಯೋದಕ್ಕೂ ಇರುವಂತಹ ಡಿಫ್ರೆನ್ಸೇ ಇದು PPM ಮತ್ತು PEP ಅಂತ ಹೇಳಿದ್ದೀನಿ. ಹಾಗಾದರೆ ವಾಟ್ ಈಸ್ ದ PPM ಅಂದ್ರೇನು? ಇಟ್ ಈಸ್ ಅ ಡಾಕ್ಯುಮೆಂಟ್. ಏನು ಕೊಡುತ್ತೆ ಇದು? ಡಾಕ್ಯುಮೆಂಟ್ ವಿಚ್ ಗಿವ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ಪ್ರೊಸೀಜರ್ಸ್ ಆ್ಯಂಡ್ ಗೈಡ್ಲೈನ್ಸ್ ಆಫ್ ದಿ ಪ್ರಾಜೆಕ್ಟ್. ಈ ಥರ ಬರೀರಿ. ಇಟ್ ಈಸ್ ದ PEP, it defines how the project will be executed and managed. Okay, ಫಸ್ಟ್ ಪಾಯಿಂಟ್ ಮುಗಿಯುತ್ತೆ. ದೆನ್ ಇಲ್ಲಿ ಏನಾಗುತ್ತೆ, ಪ್ರೊವೈಡ್ಸ್ ಎ ಫ್ರೇಮ್ವರ್ಕ್, ಇಟ್ ಗಿವ್ಸ್ ದ ಫ್ರೇಮ್ವರ್ಕ್ಸ್, ಪ್ರೊವೈಡ್ಸ್ ಎ ಫ್ರೇಮ್ವರ್ಕ್ಸ್, ಸರ್ವ್ಸ್ ಆಸ್ ಎ ರೋಡ್ ಮ್ಯಾಪ್ ಫಾರ್ ದಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಇದೇನು ಕೊಡುತ್ತೆ? ಪ್ರೊವೈಡ್ಸ್ ಅ ಫ್ರೇಮ್ವರ್ಕ್ ಫಾರ್ ಕನ್ಸಿಸ್ಟೆಂಟ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ನೀವು ಜಸ್ಟ್ ಪ್ರೊವೈಡ್ಸ್ ಫ್ರೇಮ್ವರ್ಕ್ ಅಂತ ಬರೀರಿ. ಇಲ್ಲಿ ಸರ್ವ್ಸ್ ಆಸ್ ಎ ರೋಡ್ ಮ್ಯಾಪ್ ಫಾರ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಇದೊಂಥರ ರೋಡ್ ಮ್ಯಾಪ್, ಹೆಂಗೆ ಒಂದು ಮ್ಯಾಪ್ನ ಕೊಡುತ್ತೆ, ಯಾವ ರೀತಿಯಾಗಿ ನೀವು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡ್ತೀರ ಅಂತ ಒಂದು ಮ್ಯಾಪ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸರ್ವ್ಸ್ ಆಸ್ ಎ ರೋಡ್ ಮ್ಯಾಪ್ ಫಾರ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್, ಗೈಡಿಂಗ್ ಆಕ್ಟಿವಿಟೀಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. Hope you are understanding this one. Next, it covers various aspects. ಯಾವುದೆಲ್ಲ ಬರುತ್ತೆ ಯಾವುದರಲ್ಲಿ? PPM ಅಲ್ಲಿ. PPM ಅಂದ್ರೇನು? ದಟ್ ಇಸ್ ಅ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯಲ್. ಇದು ಯಾವುದೆಲ್ಲ ಕವರ್ ಮಾಡುತ್ತೆ? ಇಟ್ ಕವರ್ಸ್ ವೇರಿಯಸ್ ಆಸ್ಪೆಕ್ಟ್ಸ್ ಸಚ್ ಆಸ್ ಪ್ರಾಜೆಕ್ಟ್ ಇನಿಷಿಯೇಷನ್, ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್, ಮಾನಿಟರಿಂಗ್ ಆ್ಯಂಡ್ ಕ್ಲೋಜರ್. ಇವೆಲ್ಲ ಎಲ್ಲಿ ಬರ್ತವೆ? ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲಲ್ಲಿ ಬರುತ್ತೆ. ಇಟ್ ಕವರ್ಸ್ ವೇರಿಯಸ್ ಆಸ್ಪೆಕ್ಟ್ಸ್ ಸಚ್ ಆಸ್ ಪ್ರಾಜೆಕ್ಟ್ ಇನಿಷಿಯೇಷನ್, ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್, ಮಾನಿಟರಿಂಗ್ ಆ್ಯಂಡ್ ಕ್ಲೋಜರ್. ಅದೇ ರೀತಿ ಇಲ್ಲಿ ಬಂದರೆ ಇಟ್ ಡಿಫೈನ್ಸ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಲೈಕ್ ಸ್ಕೋಪ್, ಡಿಲಿವರಬಲ್ಸ್, ಮೈಲ್ ಸ್ಟೋನ್ಸ್ ಆ್ಯಂಡ್ ಟೈಮ್ಲೆಸ್ನ ಕೊಡುತ್ತೆ. ಸೊ ಇದು ಒಂದು ಡಿಫ್ರೆನ್ಸ್. ಓಕೆ, ಅದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಇಟ್ ಇನ್ಕ್ಲೂಡ್ಸ್ ಇನ್ಸ್ಟ್ರಕ್ಷನ್ ಆಫ್ ಎ ಪ್ರಾಜೆಕ್ಟ್ ಡಾಕ್ಯುಮೆಂಟೇಷನ್. It includes instructions of project documentation, communication protocols, quality assurance and change in management. So ಇದು ಯಾವುದೆಲ್ಲ ಕೊಡುತ್ತೆ? ಇನ್ಸ್ಟ್ರಕ್ಷನ್ ಆನ್ ಪ್ರಾಜೆಕ್ಟ್ ಡಾಕ್ಯುಮೆಂಟೇಷನ್, ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್, ಕ್ವಾಲಿಟಿ ಅಶ್ಯೂರೆನ್ಸ್ ಆ್ಯಂಡ್ ಚೇಂಜ್ ಇನ್ ಮ್ಯಾನೇಜ್ಮೆಂಟ್. ಸೊ ಸ್ಪೆಸಿಫೈಸ್ ರೋಲ್ಸ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪ್ರಾಜೆಕ್ಟ್ ಟೀಮ್ ಮೆಂಬರ್ಸ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್. ಇದೇನು ಕೊಡುತ್ತೆ? ಇದು ನಮಗೆ ರೋಲ್ಸ್ನ ಕೊಡುತ್ತೆ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಯಾವ ರೋಲ್ ಮಾಡಬೇಕು ಆ ಪ್ರಾಜೆಕ್ಟಲ್ಲಿ, ಮತ್ತು ಅದು ರೆಸ್ಪಾನ್ಸಿಬಿಲಿಟಿ ಏನು, ಯಾವುದೆಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಕೊಡುತ್ತೆ. ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪ್ರಾಜೆಕ್ಟ್ ಟೀಮ್ ಮೆಂಬರ್ಸ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇನ್ಕ್ಲೂಡ್ಸ್ ಇನ್ಸ್ಟ್ರಕ್ಷನ್ ಆಫ್ ಪ್ರಾಜೆಕ್ಟ್ ಡಾಕ್ಯುಮೆಂಟೇಷನ್. ನಾನು ಅದೇ ಹೇಳಿದೆ, ಇದೆಲ್ಲ ಡಾಕ್ಯುಮೆಂಟೇಷನ್ ಬಗ್ಗೆನೇ ಇರುತ್ತೆ, ಇದೆಲ್ಲ ಎಕ್ಸಿಕ್ಯೂಷನ್ ಬಗ್ಗೆನೇ ಇರುತ್ತೆ. ಸೊ ಇಟ್ ಇನ್ಕ್ಲೂಡ್ಸ್ ಡಾಕ್ಯುಮೆಂಟೇಷನ್, ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್, ಕ್ವಾಲಿಟಿ ಅಶ್ಯೂರೆನ್ಸ್ ಆ್ಯಂಡ್ ಚೇಂಜ್ ಮ್ಯಾನೇಜ್ಮೆಂಟ್. ಇಟ್ ಸ್ಪೆಸಿಫೈಸ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪ್ರಾಜೆಕ್ಟ್ ಟೀಮ್ ಮೆಂಬರ್ಸ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್. ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಕನ್ಸಿಸ್ಟೆನ್ಸಿ, ಎಫಿಷಿಯನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಆಫ್ ಎ ಪ್ರಾಜೆಕ್ಟ್ ಆಕ್ಟಿವಿಟೀಸ್. ಇದು ಏನು ಕೊಡುತ್ತೆ ಮತ್ತೆ? ಇಟ್ ಹೆಲ್ಪ್ಸ್ ಇನ್ ಕನ್ಸಿಸ್ಟೆನ್ಸಿ, ಅಂದರೆ ನೀವು ಕೆಲಸ ಕಂಟಿನ್ಯೂಸ್ ಆಗ್ತಿದೆ ಅಂತ ಕನ್ಸಿಸ್ಟೆನ್ಸಿ ಚೆಕ್ ಮಾಡೋಕ್ಕೆ ಕೊಡುತ್ತೆ ಇನ್ಫಾರ್ಮೇಷನ್. ಇಟ್ ಮೇಂಟೈನ್ ಕನ್ಸಿಸ್ಟೆನ್ಸಿ, ಎಫಿಷಿಯನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಇನ್ ಪ್ರಾಜೆಕ್ಟ್ ಆಕ್ಟಿವಿಟಿ. ಅದೇ ಫೆಸಿಲಿಟೇಟ್ಸ್ ಎಫೆಕ್ಟಿವ್ ರಿಸೋರ್ಸ್ ಅಲೋಕೇಶನ್, ಟಾಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕೋಆರ್ಡಿನೇಷನ್. ಓಕೆನಾ? ಅದೇ ರೀತಿ ಇಲ್ಲಿ ಬರೋಣ. ಸೊ ಇಟ್ ಎನ್ಶೂರ್ಸ್ ಕಾಂಪ್ಲಿಯನ್ಸ್ ವಿತ್ ರಿಲೆವೆಂಟ್ ರೆಗ್ಯುಲೇಷನ್ಸ್, ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟೀಸಸ್. ಇದೇನು ಕೊಡುತ್ತೆ? ಕಾಂಪ್ಲಿಯನ್ಸ್ ವಿತ್ ರಿಲೆವೆಂಟ್ ಯಾವುದು ಎನ್ಶೂರ್ ಮಾಡುತ್ತೆ? ರೆಗ್ಯುಲಾರಿಟೀಸ್ ಏನೆಲ್ಲ ಇದೆ, ರೆಗ್ಯುಲೇಷನ್ಸ್ ಏನಿದೆ, ನೀವು ಮಾಡಬೇಕಾದ್ರೆ ಕಂಡೀಷನ್ಸ್ ಏನಿದೆ ಅದನ್ನು ಫಾಲೋ ಮಾಡ್ತಿದೆಯಾ, ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡ್ತಾ ಇದೆಯಾ, ಮತ್ತು ಅದ್ರ ಬಗ್ಗೆ ಒಳ್ಳೆ ಆಗಿರುವಂತಹ ಪ್ರಾಕ್ಟೀಸಸ್ ನಡೀತಾ ಇದೆಯಾ ಪ್ರಾಜೆಕ್ಟ್ ಬಗ್ಗೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಐಡೆಂಟಿಫೈಸ್ ಪ್ರಾಜೆಕ್ಟ್ ರಿಸ್ಕು, ಮಿಟಿಗೇಷನ್ ಸ್ಟ್ರಾಟಜೀಸ್ ಆ್ಯಂಡ್ ಕಂಟಿಜೆನ್ಸಿ ಪ್ಲ್ಯಾನ್ಸ್. ಸೊ ಇದು ಐಡೆಂಟಿಫೈಸ್ ಪ್ರಾಜೆಕ್ಟ್ ರಿಸ್ಕ್. ಅದೊಂದು ಪಾಯಿಂಟ್ ಬರೀರಿ ಸಾಕು. ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ರೆಫರೆನ್ಸ್ ಗೈಡ್ ಫಾರ್ ಟೀಮ್ ಮೆಂಬರ್ಸ್. ಇದು ವೆರಿ ಇಂಪಾರ್ಟೆಂಟ್. ನಾವು ಏನಕ್ಕಾಗಿ ಇದನ್ನು ಯೂಸ್ ಮಾಡ್ಬೋದು? ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ರೆಫರೆನ್ಸ್ ಗೈಡ್ ಫಾರ್ ದಿ ಟೀಮ್ ಮೆಂಬರ್ಸ್. ಇದನ್ನು ನಾವು ರೆಫರೆನ್ಸ್ ಗೈಡಾಗಿ ಯೂಸ್ ಮಾಡ್ಬೋದು. ಇಟ್ ಪ್ರೊವೈಡ್ ಎ ಬೇಸಿಸ್ ಫಾರ್ ಮಾನಿಟರಿಂಗ್ ಪ್ರಾಜೆಕ್ಟ್ ಪ್ರೋಗ್ರೆಸ್ ಆ್ಯಂಡ್ ಎವ್ಯಾಲ್ಯೂಯೇಟಿಂಗ್ ದ ಪರ್ಫಾರ್ಮೆನ್ಸ್. It provides basis for monitoring the project progress and evaluating the performance. It promotes effective communication.
ದೆನ್ ಕೊಲಾಬ್ರೇಷನ್ ಆ್ಯಂಡ್ ನಾಲೆಡ್ಜ್ ಶೇರಿಂಗ್ ಅಮಾಂಗ್ ದ ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್. ಏನೆಲ್ಲ ಕೊಡುತ್ತೆ? ಇಟ್ ಪ್ರಮೋಟ್ಸ್, ಏನು ಪ್ರಮೋಟ್ ಮಾಡುತ್ತೆ? ಎಫೆಕ್ಟಿವ್ ಕಮ್ಯುನಿಕೇಷನ್ನ, ಕೊಲಾಬ್ರೇಷನ್ನ, ನಾಲೆಡ್ಜ್ ಶೇರಿಂಗ್ನ ಇದು ಪ್ರಮೋಟ್ ಮಾಡುತ್ತೆ. ಇಲ್ಲಿ ಇಟ್ ಫೆಸಿಲಿಟೇಟ್ಸ್ ಎಫೆಕ್ಟಿವ್ ಪ್ರಾಜೆಕ್ಟ್ ಗವರ್ನೆನ್ಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್. ಓಕೆ, ಸೊ ದೀಸ್ ಆರ್ ಆಲ್ ದ ಮೇನ್ ಪಾಯಿಂಟ್ಸ್. ಸೊ ದೀಸ್ ಆರ್ ಆಲ್ ದ ಏನಪ್ಪ ಅಂತಂದರೆ ಅತಿ ಮುಖ್ಯವಾಗಿರುವಂತಹ ಡಿಫರೆನ್ಸು ಯಾವುದ್ರಪ್ಪ ಅಂದರೆ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯಲ್ ಮತ್ತು ಎಕ್ಸಿಕ್ಯೂಷನ್ ಪ್ಲ್ಯಾನ್ ಬಗ್ಗೆ. ಸೊ ನಾನು ಅವಾಗಲೇ ಹೇಳಿದ್ದೀನಿ, ಮ್ಯಾನ್ಯುಯಲ್ ಅಂತ ಹೇಳಿದ ತಕ್ಷಣ ಇದು ರಿಲೇಟೆಡ್ ಟು ಡಾಕ್ಯುಮೆಂಟೇಷನ್, ರಿಲೇಟೆಡ್ ಟು ಏನು? ಡಾಕ್ಯುಮೆಂಟೇಷನ್ ಆಗಿರುತ್ತೆ. ಇದೇನಾಗಿರುತ್ತೆ? ರಿಲೇಟೆಡ್ ಟು ಎಕ್ಸಿಕ್ಯೂಷನ್ ಆಗಿರುತ್ತೆ, ರಿಲೇಟೆಡ್ ಟು ಎಕ್ಸಿಕ್ಯೂಷನ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಇದನ್ನು ಕನ್ನಡದಲ್ಲಿ ಕೂಡ ನಾನು ಡೀಟೇಲಾಗಿ ಕೊಟ್ಟಿದ್ದೀನಿ, ಯು ಕ್ಯಾನ್ ಗೋ ಥ್ರೂ ದಟ್ ಒನ್. ನೆಕ್ಸ್ಟ್ ಕ್ವಶನ್ನು, ಅನಲೈಸ್ ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್ ಇನ್ ಎ ಪ್ರಾಜೆಕ್ಟ್. ಸೊ ಇದಕ್ಕೆ ನೀವು ನಾನು ಎಕ್ಸ್ಪ್ಲೈನ್ ಮಾಡೋದೇ ಬೇಕಾಗಿಲ್ಲ, ನೀವು ಡೈರೆಕ್ಟಾಗಿ ಬರೆಯುವಂಥ ಆನ್ಸರ್ ಇದು. ಸೊ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ನೋಡಿ. ಕಮ್ಯುನಿಕೇಷನ್ ಚೆನ್ನಾಗಿಲ್ಲ ಅಂದರೆ ಪ್ರಾಜೆಕ್ಟ್ ಕೆಲಸ ಕರೆಕ್ಟಾಗಿ ಆಗಲ್ಲ, ಟೈಮ್ಗೆ ಆಗೋದಿಲ್ಲ, ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಮತ್ತು ಸ್ಟೇಕ್ ಹೋಲ್ಡರ್ಸ್ ನಂಬ್ಕೊಂಡಿರೋವಂಥವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇವೆಲ್ಲ ಓನ್ ಆನ್ಸರ್ಸೇ. ಹಾಗಾದರೆ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್ ಅಂತಂದರೆ ನೋಡಿ, ಇಟ್ ಗಿವ್ಸ್ ಎಫೆಕ್ಟಿವ್ ಕೊಲಾಬ್ರೇಷನ್ ಕೋಆರ್ಡಿನೇಷನ್. ಸೊ ಕಮ್ಯುನಿಕೇಷನ್ ಚೆನ್ನಾಗಿತ್ತು ಅಂದರೆ ಕೊಲಾಬ್ರೇಷನ್ ಚೆನ್ನಾಗಿರುತ್ತೆ, ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಇಟ್ ಕನ್ಫರ್ಮ್ಸ್ ಎವ್ರಿ ಒನ್ ಈಸ್ ಆನ್ ದ ಸೇಮ್ ಪೇಜ್. ಇದೇನು ಕೊಡುತ್ತೆ? ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಿದ್ದಾರಾ, ವರ್ಕಿಂಗ್ ಟುವರ್ಡ್ಸ್ ಕಾಮನ್ ಗೋಲ್ ಇದೆಯಾ, ಅಂದರೆ ಒಂದೇ ಗುರಿ ಕಡೆಗೆ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಅಂತ ಇನ್ಫಾರ್ಮೇಷನ್ ಕೊಡುತ್ತೆ. ಯಾವುದು? ಕಮ್ಯುನಿಕೇಷನ್ ಅನ್ನೋದು. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಟ್ ಪ್ರಮೋಟ್ಸ್ ಸ್ಟೇಕ್ ಹೋಲ್ಡರ್ಸ್ ಎಂಗೇಜ್ಮೆಂಟ್ ಆ್ಯಂಡ್ ಅಲೈನ್ಮೆಂಟ್. ಸೊ ಇಲ್ಲಿ ಒಂದು ವರ್ಡ್ ಚೇಂಜ್ ಮಾಡ್ಕೊಳ್ರಪ್ಪ, ನಿಷೇಧಾರ್ಥ ಅಂತ ಇರುತ್ತೆ, ಬೇಡ ಅದು. ಪಾಲುದಾರರು ಮತ್ತು ಜೋಡಣೆಯ ಉತ್ತೇಜಿಸುತ್ತದೆ. ಸೊ ಪಾಲುದಾರರ ನಿಶ್ಚಿತಾರ್ಥ ಅಂತಲ್ಲ, ಅವರು ಯಾವ ರೀತಿ ಇನ್ವಾಲ್ವ್ ಆಗಿರ್ತಾರೆ, ಪಾಲುದಾರರ ಹೊಂದಾಣಿಕೆ. ಓಕೆನಾ? ಸೊ ಪ್ರಮೋಟ್ ಸ್ಟೇಕ್ ಹೋಲ್ಡರ್ಸ್ ಎಂಗೇಜ್ಮೆಂಟ್, ಅವ್ರು ಯಾವ ರೀತಿಯಾಗಿ ಇನ್ವಾಲ್ವ್ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ, ಯಾವ ರೀತಿಯಾಗಿ ಆ ಪ್ರಾಜೆಕ್ಟ್ಗೆ ಇನ್ವಾಲ್ವ್ ಆಗಿರ್ತಾರೆ. ಇಟ್ ಪ್ರಮೋಟ್ ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟ್ ಆ್ಯಂಡ್ ಅಲೈನ್ಮೆಂಟ್. ಇಟ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಫೀಡ್ಬ್ಯಾಕ್ ಆ್ಯಂಡ್ ಇನ್ವಾಲ್ವ್ಮೆಂಟ್. ಓಕೆನಾ? ಆಮೇಲೆ ಎನ್ಹಾನ್ಸಸ್, ಇದೇನು ಕೊಡುತ್ತೆ? ಪ್ರಾಬ್ಲಮ್ ಸಾಲ್ವಿಂಗ್ನ ನಮಗೆ ಪ್ರಮೋಟ್ ಮಾಡುತ್ತೆ, ಬೇಗ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಯಾವಾಗ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೋ ಅವಾಗೆಲ್ಲ ನಮ್ಗೆ ಏನು ಈಸಿ ಆಗಿರುತ್ತೆ, ಅವರ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಕು ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಫ್ರೆಂಡ್ಸಲ್ಲಿ ಹೊಂದಾಣಿಕೆ ಇತ್ತು, ಯಾರೋ ಇನ್ನೊಬ್ರು ಬಂದು ನಿಮ್ಮ ಬಗ್ಗೆ ಮಾತಾಡಿದ್ರು ಅಂದಾಗ ನೀವು ಗ್ರೂಪಲ್ಲಿ ಚೆನ್ನಾಗಿದ್ದರೆ ಏನಾಗುತ್ತೆ, ಅವ್ರಿಗೆ ಈಸಿಯಾಗಿ ನೀವು ಆನ್ಸರ್ಸ್ ಮಾಡ್ಬೋದು. ಇಲ್ಲಾಂದರೆ ಆನ್ಸರ್ ಮಾಡೋಕ್ಕೆ ಆಗೋದಿಲ್ಲ. ದಟ್ ಈಸ್ ಅ ಒನ್ ಥಿಂಗ್ ಅಂತಲೇ ಹೇಳ್ಬೋದು. ಸೊ ಎನ್ಹಾನ್ಸಸ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಸೊ ಟು ಐಡೆಂಟಿಫೈ ಆ್ಯಂಡ್ ರಿಸಾಲ್ವ್ ಪ್ರಾಜೆಕ್ಟ್ ಇಶ್ಯೂಸ್ ಪ್ರಾಂಪ್ಟ್ಲಿ. ಯಾವುದನ್ನು ಪ್ರಾಜೆಕ್ಟ್ ರಿಲೇಟೆಡ್ ಇಶ್ಯೂಸ್ ಬಂದರೆ ಅದನ್ನು ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು ಆ್ಯಂಡ್ ರಿಸಾಲ್ವ್ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ಫಾರ್. ಇನ್ನೂ ಇದೆ ನೋಡಿ, ಯು ಕ್ಯಾನ್ ರೈಟ್ ಇಟ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬರೀರಿ. ಇಟ್ ಗಿವ್ಸ್ ಎ ಕ್ಲಾರಿಟಿ ಇನ್ ರೋಲ್ಸ್, ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್. ಇಟ್ ರೆಡ್ಯೂಸಸ್ ಕನ್ಫ್ಯೂಷನ್, ಪ್ರಿವೆಂಟ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರಮೋಟ್ಸ್ ಅಕೌಂಟಬಿಲಿಟಿ. ನೋಡಿದ್ರೆ ಎಷ್ಟೊಂದೆಲ್ಲ ಇದ್ದಾವೆ. ಇದು ನಿಮ್ಗೆ ಗೊತ್ತಿರೋಂಥ ಇದೇನಾಗುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ನ ಕಂಟಿನ್ಯೂ ಮಾಡುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಅವಾಯ್ಡ್ ಮಾಡುತ್ತೆ. ಅಕೌಂಟಬಿಲಿಟಿ ಅಂದರೆ ಅವ್ರು ಕೊಡುವಂಥ ರೀಸನ್ಸ್ನ ನಮಗೇನಾಗುತ್ತೆ ಅಂದರೆ ಅವರು ಜವಾಬ್ದಾರಿನ ಇನ್ಕ್ರೀಸ್ ಮಾಡುತ್ತೆ. ಸಪೋರ್ಟ್ಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಶ್ಯೂ ರೆಸಲ್ಯೂಷನ್. Supports risk management and issue resolution. It helps to identify and communicate project risk and issues promptly. So same thing ನಾನು ಆಲ್ರೆಡಿ ಹೇಳಿದ್ದೀನಿ, ಅದನ್ನು ದ ಸೇಮ್ ಪಾಯಿಂಟ್ ಇದೆ. ಸೊ ಇಟ್ ಬಿಲ್ಡ್ ಟ್ರಸ್ಟ್, ಫೋಸ್ಟರ್ಸ್ ನೋಡಿ, ಇದು ಇಟ್ ಬಿಲ್ಡ್ಸ್ ಟ್ರಸ್ಟ್. ಓಕೆ, ಎನೇಬಲ್ ನಾಲೆಡ್ಜ್ ಶೇರಿಂಗ್ ಆ್ಯಂಡ್ ಲರ್ನಿಂಗ್. ಇಟ್ ಗಿವ್ಸ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ಸೊ ಒಳ್ಳೆ ಕಮ್ಯುನಿಕೇಷನ್ ಅಂತಂದರೆ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಇರುತ್ತೆ, ಎಕ್ಸ್ಪರ್ಟೈಸ್ ಇರುತ್ತೆ, ಆ್ಯಂಡ್ ಲೆಸನ್ ಲರ್ನ್ ಅಮಾಂಗ್ ದೆಮ್ ಮೆಂಬರ್ಸು. ಇಟ್ ಪ್ರಮೋಟ್ಸ್ ನಾಲೆಡ್ಜ್ ಶೇರಿಂಗ್, ಕಂಟಿನ್ಯೂಸ್ ಲರ್ನಿಂಗ್ ಆ್ಯಂಡ್ ಇಂಪ್ರೂವಿಂಗ್ ವಿತಿನ್ ದ ಪ್ರಾಜೆಕ್ಟ್ ನೇಮ್. ಸೊ ಇದರಲ್ಲಿರೋ 10-15 ಪಾಯಿಂಟ್ಸಲ್ಲಿ ನೀವು ಒಂದು 5 ಪಾಯಿಂಟ್ಸ್ ಬರೆದ್ರೆ ಸಾಕು, ದಟ್ ಈಸ್ ಮೋರ್ ದೆನ್ ಎನಫ್ ಅಂತಲೇ ಅನಿಸುತ್ತೆ. ಓಕೆನಾ? ಸೊ ದಿಸ್ ಈಸ್ ವಾಟ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ವಾಟ್ ಯು ಆ್ಯಕ್ಚುಲಿ ಶುಡ್ ನೋ ಅಬೌಟ್ ದ ಅಡ್ವಾಂಟೇಜಸ್ ಆಫ್ ಹ್ಯಾವಿಂಗ್ ಎ ಗುಡ್ ಕಮ್ಯುನಿಕೇಷನ್ ಇನ್ ದ ಒನ್ ಪ್ರಾಜೆಕ್ಟ್. ಸೊ ಒಂದು ಪ್ರಾಜೆಕ್ಟಲ್ಲಿ ಒಂದು ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಅನ್ನೋದು ಯಾವ ರೀತಿಯಾಗಿ ಒಂದು ಇಂಪಾರ್ಟೆಂಟ್ ರೋಲ್ ಆಗಿದೆ ಅಂತ ನಮಗೆ ಇನ್ಫಾರ್ಮೇಷನ್ನ ಕೊಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ಇಲ್ಲಿ, ಸೊ ಅನಲೈಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಎಲ್ಲ ಕ್ವಶನ್ ಪೇಪರಲ್ಲಿ ನೀವು ನೋಡ್ಕೊಂಬನ್ನಿ, ಅದರಲ್ಲಿ ಇದ್ದೇ ಇರುವಂಥ ಕ್ವಶನ್ನು, ಪ್ರೀರಿಕ್ವಿಸಿಟ್ ಫಾರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಏನೆಲ್ಲ ಪ್ರಿಪರೇಷನ್ಸ್ ಇರಬೇಕು,
we should have good team, we should have good project manager, we should have a good budget, we should have the good stakeholders, we should have good communication, we should have the good understanding between the members, we should have the capacity of solving the problem, we should have capacity of solving the risk here. ಇದೆಲ್ಲ ನಾನು ಹೇಳಿರೋದು ಜನರಲ್ ಆನ್ಸರ್ಸ್. ನಿಮಗೆ ಗೊತ್ತಿದಲ್ವಾ, ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಏನೆಲ್ಲ ತಯಾರಿ ಮಾಡ್ಕೊಂಡಿರಬೇಕು, ಪೂರ್ವ ಸಿದ್ಧತೆ ಏನಿರಬೇಕು ನೋಡಿ, ಅದನ್ನೇ ಪೂರ್ವಾಪೇಕ್ಷಿತಗಳು ಯಾವ್ಯಾವ ಇರಬೇಕು ಅಂತ ಹೇಳ್ತಾ ಇದ್ದೀರಿ. ಓಕೆನಾ. ಸೊ ಒನ್ ಇಸ್ ದಟ್ ಕ್ಲಿಯರ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಕೋಪ್, ಅಡಿಕ್ವೇಟ್ ಪ್ಲಾನಿಂಗ್ ಆ್ಯಂಡ್ ರಿಸೋರ್ಸ್ ಅಲೋಕೇಶನ್, ನಮ್ಗೆ ಒಳ್ಳೆ ಪ್ಲಾನಿಂಗ್ ಇರಬೇಕು. ಟು ಡಿಟರ್ಮೈನ್ ದ ಪ್ರಾಜೆಕ್ಟ್ ಟಾಸ್ಕ್, ಟೈಮ್ ಲೈನ್ಸ್ ಆ್ಯಂಡ್ ರಿಸೋರ್ಸ್ ರಿಕ್ವೈರ್ಮೆಂಟ್ಸ್, ಇದ್ರ ಬಗ್ಗೆ ನಮಗೆ ಒಳ್ಳೆ ಮಾಹಿತಿ ಇರಬೇಕು. ಟು ಡಿಟರ್ಮೈನ್, ನಾವು ಅದನ್ನು ತಿಳ್ಕೊಂಡಿರಬೇಕು. ವಿ ಶುಡ್ ನೋ ದಟ್ ಯಾವುದೆಲ್ಲ ಪ್ರಾಜೆಕ್ಟ್ ಟಾಸ್ಕ್ ಇದೆ, ಟೈಮ್ ಲೈನ್ಸ್ ಏನಿದೆ, ರಿಸೋರ್ಸ್ ರಿಕ್ವೈರ್ಮೆಂಟ್ಸ್ ನಮ್ಗೆ ಏನೇನು ಬೇಕು ಅದೆಲ್ಲ ತಿಳ್ಕೊಂಡಿರಬೇಕು. ಟು ಕಾಂಪಿಟೆಂಟ್ ಆ್ಯಂಡ್ ಕಮಿಟೆಡ್ ಪ್ರಾಜೆಕ್ಟ್ ಟೀಮ್, ನಮ್ಗೆ ಒಳ್ಳೆ ಪ್ರಾಜೆಕ್ಟ್ ಟೀಮ್ ಬೇಕು, ಒಳ್ಳೆಯದಾಗಿರುವಂತಹ ಪ್ರಾಜೆಕ್ಟ್ ಟೀಮ್ ಬೇಕು. ಟೀಮ್ ಮೆಂಬರ್ಸ್ ಶುಡ್ ಬಿ ಡೆಡಿಕೇಟೆಡ್, ನಮಗೆ ತೊಗೊಂಡಿರುವಂಥ ಟೀಮ್ ಮೆಂಬರ್ಸ್ ಏನಾಗಿರಬೇಕು, ಡೆಡಿಕೇಟ್ ಆಗಿರಬೇಕು, ಮೋಟಿವೇಟ್ ಆಗಿರಬೇಕು. ಕಮಿಟೆಡ್ ಟು ಅಚೀವಿಂಗ್ ದ ಪ್ರಾಜೆಕ್ಟ್ ಗೋಲ್ಸ್, ಪ್ರಾಜೆಕ್ಟಲ್ಲಿರುವಂಥ ಗುರಿಗಳನ್ನ ಅವರು ಕಂಪ್ಲೀಟ್ ಮಾಡೋ ಕೆಪಾಸಿಟಿ ಅವ್ರಿಗಿರಬೇಕು. ದಟ್ ಇಸ್ ದ ಒನ್ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಅವ್ರಿಗೆ ಇನ್ನೇನಪ್ಪ ಅಂತಂದರೆ ಕೊಲಾಬ್ರೇಷನ್, ಎಫೆಕ್ಟಿವ್ ಕಮ್ಯುನಿಕೇಷನ್. ಕೊಲಾಬ್ರೇಷನ್ ಅಂದರೆ ಹೊಂದಾಣಿಕೆ ಇರಬೇಕು ಮತ್ತು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಸ್ಟೇಕ್ ಹೋಲ್ಡರ್ಸ್ ಎಂಗೇಜ್ಮೆಂಟ್, ಪಾಲುದಾರರ ನಿಶ್ಚಿತಾರ್ಥ ಅಲ್ಲ, ಪಾಲುದಾರರ ಏನಂತೀರಿ ಹೊಂದಾಣಿಕೆ ಅಥವಾ ಅವರ ಒಳನಾಟಗಳು ಚೆನ್ನಾಗಿರಬೇಕು. ಸೊ ಸ್ಟೇಕ್ ಹೋಲ್ಡರ್ಸ್ ಎಂಗೇಜ್ಮೆಂಟ್ ಆ್ಯಂಡ್ ಸಪೋರ್ಟ್ ಇರಬೇಕು. ಎಂಗೇಜಿಂಗ್ ಆ್ಯಂಡ್ ಇನ್ವಾಲ್ವಿಂಗ್ ಸ್ಟೇಕ್ ಹೋಲ್ಡರ್ಸ್ ಥ್ರೂ ಔಟ್ ದ ಪ್ರಾಜೆಕ್ಟ್ ಲೈಫ್ ಸರ್ಕಲ್ ಇಸ್ ಕ್ರೂಷಿಯಲ್. ಸೊ ಆ ಸ್ಟೇಕ್ ಹೋಲ್ಡರ್ಸ್ನ ಥ್ರೂ ಔಟ್ ದಿ ಪ್ರಾಜೆಕ್ಟ್ ಅವ್ರನ್ನ ಇನ್ವಾಲ್ವ್ಮೆಂಟನ್ನು ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಎಂಗೇಜಿಂಗ್ ಆ್ಯಂಡ್ ಇನ್ವಾಲ್ವಿಂಗ್ ಸ್ಟೇಕ್ ಹೋಲ್ಡರ್ಸ್ ಥ್ರೂ ಔಟ್ ದ ಪ್ರಾಜೆಕ್ಟ್ ಲೈಫ್ ಸರ್ಕಲ್ ಇಸ್ ಕ್ರೂಷಿಯಲ್. ರಿಸ್ಕ್ ಐಡೆಂಟಿಫಿಕೇಷನ್ ಆ್ಯಂಡ್ ಮಿಟಿಗೇಷನ್, ರಿಸ್ಕ್ನ ಗುರ್ಸೋದು ಮತ್ತು ಅದನ್ನು ತಡೆಗಟ್ಟುವಂಥ ಕೆಪಾಸಿಟಿ ಇರುವಂತಹ ಟೀಮ್ ಇರಬೇಕು ನಮಗೆ. ದಟ್ ಇಸ್ ವಾಟ್ ರಿಸ್ಕ್ ಐಡೆಂಟಿಫಿಕೇಷನ್ ಮಾಡೋಂಥ ಕೆಪಾಸಿಟಿ ಇರಬೇಕು. ಓಪನ್ ಆ್ಯಂಡ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಮಾಂಗ್ ದ ಪ್ರಾಜೆಕ್ಟ್ ಟೀಮ್ ಮೆಂಬರ್ಸ್. ಸೊ ಪ್ರಾಜೆಕ್ಟ್ ಟೀಮ್ ಮೆಂಬರ್ಸ್ಗೆ ಓಪನ್ ಮೈಂಡೆಡ್ ಆಗಿರಬೇಕು, ಅದು ಒಳಗಡೆನೇ ಬೈಕೊಳೋದಲ್ಲ, ಓಪನ್ ಆಗಿ ಹೇಳುವಂತಹ ಕೆಪಾಸಿಟಿ ಇರಬೇಕು. ಓಪನ್ ಆ್ಯಂಡ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಮಾಂಗ್ project team members, stakeholders and other relevant parties in the essential. So these are all which, and monitoring and performance measurement, adaptability and flexibility, quality assurance and control, documentation, lesson learned, ಇವೆಲ್ಲ ಏನಾಗಿರಬೇಕು, ನಾವು ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋದಕ್ಕೆ, ಒಂದು ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇದೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರ್ಬೇಕು. ಓಕೆನಾ. ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಪ್ರಾಜೆಕ್ಟ್. ಅನಲೈಸ್ ದ ಪ್ರೀರಿಕ್ವೆಸ್ಟ್ ಫಾರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಯಾವುದೆಲ್ಲ ರೆಡಿ ಮಾಡ್ಕೊಂಡಿರಬೇಕು, ಅದಕ್ಕೆ ಇರುವಂತಹ ದಾರಿಗಳೇನೇನು, ದಟ್ ಈಸ್ ವಾಟ್ ಅನಲೈಸ್ ದ ಪ್ರೀರಿಕ್ವೆಸ್ಟ್ ಫಾರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ನಾನಂತೂ ಎಲ್ಲ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ನ ನೋಡೇ ಇದ್ದೀನಿ. ಸೊ ನೀವು ಕೂಡ ನೋಡ್ತೀರಾ, ಅದಕ್ಕೋಸ್ಕರ ನೀವು ಕೂಡ ಈ ಕ್ವಶನ್ನ ಮಿಸ್ ಮಾಡದೆ ಓದ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ಬಂದರೆ ಲಿಸ್ಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಮ್. ಸೊ ಯಾವ ರೀತಿ ಅಂತ ಪ್ರಾಜೆಕ್ಟ್ ಟೀಮ್ನ ನಾವು ನೋಡ್ತಾ ಇದ್ದೀರಿ ಈಗ. ಲಿಸ್ಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಮ್ಸ್ ಇನ್ ದ ಪ್ರಾಜೆಕ್ಟ್. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಮಾರ್ಚ್ ಏಪ್ರಿಲ್ ಕೇಳಿರುವಂಥ ಕ್ವಶನ್ ಇದು. ಯಾವುದೆಲ್ಲ ಟೀಮ್ ಇದೆ ನೋಡ್ಕೊಳ್ಳಿ. ವೆರಿ ಸಿಂಪಲ್ ಇದು. ಫಂಕ್ಷನಲ್ ಟೀಮ್, ಕ್ರಾಸ್ ಫಂಕ್ಷನಲ್ ಟೀಮ್, ವರ್ಚುವಲ್ ಟೀಮ್ಸ್, ಪ್ರಾಜೆಕ್ಟ್ ಟೀಮ್ಸ್, ಎಕ್ಸಿಕ್ಯೂಟಿಂಗ್ ಸ್ಟೀರಿಂಗ್ ಟೀಮ್ಸ್, ಸೆಲ್ಫ್ ಡೈರೆಕ್ಟೆಡ್ ಟೀಮ್ಸ್, ಔಟ್ಸೋರ್ಸ್ಡ್ ಟೀಮ್ಸ್, ಪ್ರಾಜೆಕ್ಟ್ ಅಡ್ವೈಸರ್ಸ್ ಟೀಮ್. ಸೊ ಇವೆಲ್ಲ ಯಾಕಂದರೆ ಈ ಡೈರೆಕ್ಟ್ ಆಗಿರುವಂಥ ಆನ್ಸರ್ಸು, ಇದನ್ನು ನೀವು ಈಸಿಯಾಗಿ ಓದ್ಕೊಬೋದು, ಡೈರೆಕ್ಟಾಗಿ ಕೂಡ ಬರೀಬೋದು. ಯಾವುದೆಲ್ಲ ಟೀಮ್ ನಮಗೆ ಬೇಕು ಅಂತೇಳಿ ಒಂದು ಇದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ನ ಕೊಟ್ಟಿಲ್ಲ, ಬರೀ ಲಿಸ್ಟ್ ಅಂತ ಕೊಟ್ಟಿರೋದಕ್ಕೆ ಬರೀ ನಾನು ಆನ್ಸರ್ಸ್ ಮಾತ್ರ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ಸ್ ಬೇಕಾಗಿಲ್ಲ. ಒಂದು ಫಂಕ್ಷನಲ್ ಟೀಮು, ಕ್ರಾಸ್ ಫಂಕ್ಷನಲ್ ಟೀಮು, ವರ್ಚುವಲ್ ಟೀಮ್ ಅಂದರೆ ಹೆಂಗೆ ವರ್ಕ್ ಮಾಡ್ತಾ ಇರ್ತಾರೆ, ಪ್ರಾಜೆಕ್ಟ್ ಟೀಮ್. ಸೊ ಆಮೇಲೆ ಎಕ್ಸಿಕ್ಯೂಷನ್ ಸ್ಟೇರಿಂಗ್ ಟೀಮ್ ಅಂದರೆ ಒಂದು ಪ್ರಾಜೆಕ್ಟ್ನಲ್ಲಿರುವಂಥ ಪಾರ್ಟ್ಸ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಯಾರು ಇರ್ತಾರೆ, ದಟ್ ಈಸ್ ವಾಟ್ ಎಕ್ಸಿಕ್ಯೂಟಿಂಗ್ ಸ್ಟೇರಿಂಗ್ ಟೀಮು. ಸೆಲ್ಫ್ ಡೈರೆಕ್ಟೆಡ್ ಟೀಮು, ಔಟ್ಸೋರ್ಸ್ಡ್ ಟೀಮ್ ಅಂದರೆ ಔಟ್ಸೋರ್ಸ್ಗೆ ಅಂತ ಒಂದು ಟೀಮ್ ಕೊಟ್ಟಿರ್ತಾರೆ, ದಟ್ ಈಸ್ ಔಟ್ಸೋರ್ಸ್ಡ್ ಟೀಮು. ಪ್ರಾಜೆಕ್ಟ್ ಅಡ್ವೈಸರ್ಸ್ ಟೀಮ್, ಒಂದು ಪ್ರಾಜೆಕ್ಟ್ನ ಅಡ್ವೈಸ್ ಮಾಡೋಕ್ಕೆ ಒಂದು ಟೀಮ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಪ್ರಾಜೆಕ್ಟ್ ಅಡ್ವೈಸರ್ ಟೀಮ್ ಅಂತ ಕರಿತೀರಿ. ಪ್ರಾಜೆಕ್ಟ್ ಅಡ್ವೈಸರ್ ಟೀಮ್ ಅಂತ ಕರಿತೀರಿ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಗೋ ಥ್ರೂ ದಟ್ ಒನ್ ಆಲ್ಸೋ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್. ಸೊ ಬೋತ್ ಆರ್ ಸೇಮ್ ಓನ್ಲಿ. ಇಲ್ಲಿರುವಂಥದ್ದನ್ನು ನಾನು ಮತ್ತೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನನಗನ್ನಿಸ್ದಂಗೆ ಇನ್ ಕೇಸ್ ನಿಮಗೆ ಎಕ್ಸ್ಪ್ಲೈನ್ ಅಂತ ಕೊಟ್ಟರೆ ಇದನ್ನು ಬರೆದ್ಬಿಟ್ಟು ಇಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಎರಡೆರಡು ಲೈನಲ್ಲಿ ಬರೀರಿ ಸಾಕು, ಜಾಸ್ತಿ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ನಾವು ನೋಡಿರುವಂಥದ್ದು ಲಿಸ್ಟ್ ದ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ನೋಡಿದಿರಿ, ಬಟ್ ಇದೇನಪ್ಪ ಅಂದರೆ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ಅಂತ ಇದೆ. ಅದಕ್ಕೆ ಅದ್ರ ಜೊತೆಯಲ್ಲಿ ಒಂದು ಎರಡೆರಡು ಲೈನ್ ನಾನು ಏನು ಸೇರಿಸಿದ್ದೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ದೀಸ್ ಟೀಮ್ಸ್ ಕನ್ಸಿಸ್ಟ್ ಆಫ್ ಇಂಡಿವಿಜುವಲ್ಸ್ ವಿತ್ ಸ್ಪೆಸಿಫಿಕ್ ಫಂಕ್ಷನ್
ಫಂಕ್ಷನಲ್ ಎಕ್ಸ್ಪರ್ಟೈಸ್ ಇಲ್ಲಿವರೆಗೂ ಬರೀರಿ. ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ದೀಸ್ ಟೀಮ್ ಕನ್ಸಿಸ್ಟ್ ಆಫ್ ಇಂಡಿವಿಜುವಲ್ ವಿತ್ ಸ್ಪೆಸಿಫಿಕ್ ಫಂಕ್ಷನಲ್ ಎಕ್ಸ್ಪರ್ಟೈಸ್ ಟೀಮ್. ಕ್ರಾಸ್ ಫಂಕ್ಷನಲ್ ಟೀಮ್ ಅಂದರೆ ಏನು? ಇನ್ಕ್ಲೂಡ್ಸ್ ಮೆಂಬರ್ಸ್ ಫ್ರಮ್ ಡಿಫರೆಂಟ್ ಫಂಕ್ಷನಲ್ ಏರಿಯಾಸ್ ವಿತ್ ಇನ್ ದ ಆರ್ಗನೈಸೇಷನ್, ದೇ ಕೊಲಾಬರೇಟ್ ಟು ಅಚೀವ್ ಪ್ರಾಜೆಕ್ಟ್ ಗೋಲ್ಸ್. ಸೊ ವರ್ಚುವಲ್ ಟೀಮ್ ಸೇಮ್ ಇದ್ರ ಬಗ್ಗೆ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಥ್ರೂ ದಟ್ ಒನ್. ಇದರ PDF ನೋಟ್ಸು ನಿಮಗೆ ವೆಬ್ಸೈಟಲ್ಲಿ ಹಾಕಿರ್ತೀನಿ. ಜೊತೆಗೆ ನಿಮ್ಗೆ ಆಲ್ಮೋಸ್ಟ್ ಇರುವಂತಹ ವಾಟ್ಸಪ್ ಗ್ರೂಪ್ಗಳೆಲ್ಲ ಶೇರ್ ಆಗಿರುತ್ತೆ. ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನಿಮಗೆ ಈಸಿ ಅನಿಸಿದ್ರೆ ಓದಿ, ಇಲ್ಲ ಈಸಿ ಅಂತ ಇನ್ನೊಂದು ಯಾವುದೇ ನೋಟ್ಸ್ ಸಿಕ್ಕರೂ ಅಷ್ಟೇ, ಒಟ್ಟಿನಲ್ಲಿ ನೀವು ಓದಬೇಕು, ಬರೀಬೇಕು ಅಷ್ಟೇ. ಅದ್ರ ಬಗ್ಗೆ ಬೇರೆನೇ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ನಾವು ನೋಡುವಂಥದ್ದು ಡಿಫೈನ್ ದ ಪ್ರಾಜೆಕ್ಟ್ ಟೀಮ್. ಸೊ ಒಂದು ಸಿಂಪಲ್ ಕ್ವಶನ್ ಇದು. ಪ್ರಾಜೆಕ್ಟ್ ಟೀಮ್ ಅಂದರೆ ಏನು ಅಂತೇಳಿ. ಎ ಪ್ರಾಜೆಕ್ಟ್ ಟೀಮ್ ಇಸ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಏನಿದು? ಇಟ್ ಇಸ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ who have specific role in the project. So project team and the group of individuals, group of members, group of people. So it is who have specific roles. ಅದಕ್ಕೆ ಅವ್ರದ್ದೇ ಆಗಿರುವಂತಹ ಒಂದು ರೋಲ್ ಇರುತ್ತೆ ಎಲ್ಲಿ? ಪ್ರಾಜೆಕ್ಟಲ್ಲಿ. ಅದನ್ನು ನಾವೇನಂತ ಕರಿತೀರಿ? ಪ್ರಾಜೆಕ್ಟ್ ಟೀಮ್ ಅಂತ ಕರಿತೀರಿ. ಸೊ ದಿಸ್ ಒಂದು ಸಿಂಪಲ್ ಕ್ವಶನ್ ಕೇಳಿದ್ದಾರೆ. ಅದೊಂದು ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಒನ್. ಬೇರೆ ಜೊತೆ ಸೇರಿಸ್ಬೋದು ಅದನ್ನು. ಓಕೆ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಆರ್ ದ ಫಿಟ್ ಫಾಲ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ಇನ್ಎಫೆಕ್ಟಿವ್ ಟೀಮ್? ಒಂದು ಇನ್ಎಫೆಕ್ಟಿವ್ ಟೀಮ್ ಇರೋದ್ರಿಂದ ನಮಗಾಗುವಂತಹ ಡಿಸ್ಅಡ್ವಾಂಟೇಜಸ್ ಏನು, ಅದರಿಂದ ಆಗುವಂಥ ಅನಾನುಕೂಲಗಳೇನು? ಅರ್ಥ ಆಗ್ತಿದೆಯಾ? ನಿಮ್ಗೆ ಒಂದು ಒಳ್ಳೆ ಟೀಮ್ ಇಲ್ಲ ಅಂತಂದರೆ ನಿಮಗೆಲ್ಲನೂ ಪ್ರಾಬ್ಲಮ್ಮೇ. ಕರೆಕ್ಟಾ? ಒಳ್ಳೆ ಟೀಮಲ್ಲಿ ಅಂದರೆ ಟೈಮಿಗೆ ಕೆಲಸ ಮುಗಿಯೋದಿಲ್ಲ, ಬಜೆಟ್ ಕಡಿಮೆ ಬೀಳುತ್ತೆ, ಸ್ಟೇಕ್ ಹೋಲ್ಡರ್ಸ್ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಕರೆಕ್ಟಾಗಿ ರಿಸ್ಕ್ನ ಫೇಸ್ ಮಾಡಲ್ಲ, ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಇರೋದಿಲ್ಲ, ಕೊಲಾಬ್ರೇಷನ್ ಇರೋದಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಸೊ ಇದೆಲ್ಲ ರೀಸನ್ಸ್ನ ನೀವು ಸೇರಿಸ್ಬೋದು. ಓಕೆ, ಸೊ ವಾಟ್ ಆರ್ ದ ಫಿಟ್ ಫಾಲ್ಸ್ ಆರ್ ಡಿಸ್ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಇನ್ಎಫೆಕ್ಟಿವ್ ಟೀಮ್? ನೆನ್ಪಿಟ್ಕೊಳ್ಳಿ, ಇನ್ಎಫೆಕ್ಟಿವ್ ಟೀಮ್ ಅಥವಾ ಚೆನ್ನಾಗಿರೋ ಟೀಮ್ ಬೇಕು ಅಂದರೆ ಏನು ಬೇಕು, ಅಥವಾ ಟೀಮ್ ಪ್ರಾಬ್ಲಮ್ ಆದಾಗ ನಾವೇನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ? ಒಂದು, ಪೂರ್ ಕಮ್ಯುನಿಕೇಷನ್ ಇರುತ್ತೆ. ಸೊ ಟೀಮ್ ಚೆನ್ನಾಗಿಲ್ಲ ಅಂದರೆ ಪೂರ್ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ, ಲೋ ಪ್ರೊಡಕ್ಟಿವಿಟಿ ಆಗುತ್ತೆ, ಮಿಸ್ಡ್ ಡೆಡ್ಲೈನ್ಸ್ ಆಗುತ್ತೆ, ಅಂದರೆ ನಾವು ಅಂದ್ಕೊಂಡಿದ್ದ ಟೈಮಿಗೆ ಕೆಲಸ ಮುಗ್ಸೋಕ್ಕಾಗೋದಿಲ್ಲ, ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಲ್ಯಾಕ್ ಆಫ್ ಕೊಲಾಬ್ರೇಷನ್. ಸೊ ಅವಾಗ ಏನಾಗುತ್ತೆ? ಕೊಲಾಬ್ರೇಷನ್ ಚೆನ್ನಾಗಿರೋ, ಅವಾಗಲೇ ಹೇಳ್ಬಿಟ್ಟೆ ನಾನು, ರೆಡ್ಯೂಸ್ ದ ಕ್ವಾಲಿಟಿ ಆಫ್ ವರ್ಕ್, ಅವಾಗ ಕ್ವಾಲಿಟಿ ಆಫ್ ವರ್ಕ್ ಕಡಿಮೆ ಆಗುತ್ತೆ. ದೆನ್ ಇನ್ಕ್ರೀಸ್ ಕಾಸ್ಟ್, ದುಡ್ಡು ಏನಾಗುತ್ತೆ? ಅನ್ನೆಸರಿ ಬಜೆಟ್ ಬೆಳೀತಾ ಹೋಗುತ್ತೆ. ಡಿಕ್ರೀಸ್ಡ್ ಎಂಪ್ಲಾಯೀಸ್ ಸ್ಯಾಟಿಸ್ಫ್ಯಾಕ್ಷನ್ ರಿಟೆನ್ಷನ್, ಅವಾಗ ಏನಾಗುತ್ತೆ? ಎಂಪ್ಲಾಯೀಸ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ. ಸೊ ಇದೆಲ್ಲ ಏನು? ವಿ ಕ್ಯಾನ್ ಸಿ ದಟ್ ದೀಸ್ ಆರ್ ಆಲ್ ವಾಟ್ ದ ಫಿಟ್ಫಾಲ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ಹ್ಯಾವಿಂಗ್ ಇನ್ಎಫೆಕ್ಟಿವ್. ಒಂದು ಇನ್ಎಫೆಕ್ಟಿವ್ ಟೀಮ್ ಇರೋದ್ರಿಂದ ನಮಗಾಗುವಂತಹ ಡಿಸ್ಅಡ್ವಾಂಟೇಜಸ್ ಏನು? ಯಾಕೆಂದರೆ ನಮ್ಗೆ ಒಳ್ಳೆ ಟೀಮ್ ಇಲ್ಲ ಅಂದರೆ ಗ್ಯಾರಂಟಿ ನಮಗೆ, ಇಫ್ ಯು ಡೋಂಟ್ ಹ್ಯಾವ್ ಎ ಗುಡ್ ಟೀಮ್, ವಿ ವೋಂಟ್ ಹ್ಯಾವ್ ಎ ಗುಡ್ ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟ್ಗೆ ಅದು ಅಡ್ವಾಂಟೇಜಸ್ ಅಂತೂ ಆಗೋದೇ ಇಲ್ಲ, ಅದೇನಾಗುತ್ತೆ? ಡಿಸ್ಅಡ್ವಾಂಟೇಜೇ ಆಗುತ್ತೆ. ಸೊ ಅದಕ್ಕೆ ಪೂರ್ ಕಮ್ಯುನಿಕೇಷನ್ ಇರ್ಬೋದು, ಲೋ ಪ್ರೊಡಕ್ಟಿವಿಟಿ ಇರ್ಬೋದು, ಅಥವಾ ಮಿಸ್ಡ್ ಡೆಡ್ಲೈನ್ಸ್ ಇರ್ಬೋದು, ಕಾನ್ಫ್ಲಿಕ್ಟ್ ಆ್ಯಂಡ್ ಲ್ಯಾಕ್ ಆಫ್ ಕೊಲಾಬ್ರೇಷನ್, ರೆಡ್ಯೂಸ್ ಕ್ವಾಲಿಟಿ ಆಫ್ ವರ್ಕು, ಇನ್ಕ್ರೀಸ್ಡ್ ಕಾಸ್ಟು, ಡಿಕ್ರೀಸ್ಡ್ ಎಂಪ್ಲಾಯ್ ಸ್ಯಾಟಿಸ್ಫ್ಯಾಕ್ಷನ್ ರಿಟೆನ್ಷನ್, ಇವೆಲ್ಲ ಏನಾಗುತ್ತೆ? ಪ್ರಾಬ್ಲಮ್ಸು ಶುರುವಾಗ್ತವೆ. ಸೊ ದೀಸ್ ಆರ್ ಆಲ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಹ್ಯಾವಿಂಗ್ ಎ ಇನ್ಎಫೆಕ್ಟಿವ್ ಟೀಮ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಯೂಸ್ ಆಫ್ ಪ್ರಾಜೆಕ್ಟ್ ಡಿಸೈನ್ ಕಾನ್ಸೆಪ್ಟ್ ಇನ್ ಎನಿ ಪ್ರಾಜೆಕ್ಟ್. ಸೊ ಯಾವುದೇ ಒಂದು ಪ್ರಾಜೆಕ್ಟಲ್ಲಿ ನಮಗಿರುವಂತಹ ಪ್ರಾಜೆಕ್ಟ್ ಡಿಸೈನ್ಸ್, ಯೂಸ್ ಆಫ್ ಪ್ರಾಜೆಕ್ಟ್ ಡಿಸೈನ್ ಇನ್ ಕಾನ್ಸೆಪ್ಟ್ ಇನ್ ದ ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟ್ ಡಿಸೈನ್ ಇರೋದ್ರಿಂದ ನಮಗೇನೆಲ್ಲ ಯೂಸ್ ಆಗುತ್ತೆ? ನೀವು ಮೊದಲೇ ಒಂದು ಪ್ರಾಜೆಕ್ಟ್ನ ಡಿಸೈನ್ ಮಾಡ್ಕೊಳೋದ್ರಿಂದ ನಮ್ಗೆ ಉಪಯೋಗಗಳೇನಪ್ಪ ಅಂದರೆ, ಒಂದು, ಪ್ರೊವೈಡ್ಸ್ ಎ ಕ್ಲಿಯರ್ ಪ್ರಾಜೆಕ್ಟ್ ವಿಷನ್ ಆ್ಯಂಡ್ ಡೈರೆಕ್ಷನ್. ಪ್ರೊವೈಡ್ಸ್ ಎ ಕ್ಲಿಯರ್ ಪ್ರಾಜೆಕ್ಟ್ ವಿಷನ್ ಆ್ಯಂಡ್ ಡೈರೆಕ್ಷನ್. ಪ್ರೊವೈಡ್ಸ್ ಎ clear project vision and direction. Establish project objectives and scope. ಸೊ ಎಸ್ಟಾಬ್ಲಿಷ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಕೋಪ್ ಇರುತ್ತೆ, ಅದ್ರ ಬಗ್ಗೆ ನಾವು ತಿಳ್ಕೊತೀರಿ. ನೆಕ್ಸ್ಟು ಫೆಸಿಲಿಟೇಟ್ ದ ಎಫೆಕ್ಟಿವ್ ಪ್ಲ್ಯಾನಿಂಗ್ ಆ್ಯಂಡ್ ರಿಸೋರ್ಸ್ ಅಲೋಕೇಶನ್. ಇದ್ರ ಬಗ್ಗೆ ನಾವು ಡಿಸೈನ್ ಇದ್ದಾಗ ಡಿಸೈನಲ್ಲಿ ಇದು ನೀವು ಕಾಮನಾಗಿ ಬರೀರಿ. ಈ ಪ್ರಾಜೆಕ್ಟ್ ಡಿಸೈನ್ ಇತ್ತು ಅಂದರೆ ವಾಟ್ ಆರ್ ದ ಯೂಸ್ ಅಂತಂದರೆ, ಪ್ಲ್ಯಾನಿಂಗ್ ಚೆನ್ನಾಗಿರುತ್ತೆ, ಎಕ್ಸಿಕ್ಯೂಷನ್ ಚೆನ್ನಾಗಿರುತ್ತೆ, ಕೊಲಾಬ್ರೇಷನ್ ಚೆನ್ನಾಗಿರುತ್ತೆ, ಪ್ರಾಜೆಕ್ಟ್ ಮ್ಯಾನೇಜ್ ಚೆನ್ನಾಗಿ ಕೆಲಸ ಮಾಡ್ತಾರೆ, ಒಳ್ಳೆ ಬಜೆಟ್ ಇರುತ್ತೆ, ಬಜೆಟ್ಟಿಗೆ ಕೆಲಸ ಮುಗಿಯುತ್ತೆ, ಟೈಮ್ಗೆ ಕೆಲಸ ಮುಗಿಯುತ್ತೆ, ಯಾವುದೇ ರಿಸ್ಕ್ ಪ್ರಾಬ್ಲಮ್ ಆಗಲ್ಲ ಯಾವಾಗ ನೀವು ಒಳ್ಳೆ ಪ್ರಾಜೆಕ್ಟ್ನ ಡಿಸೈನ್ ಮಾಡಿದಾಗ. ಅರ್ಥ ಆಗ್ತಿದೆಯಾ? ಸೊ ಇವೆಲ್ಲ ರೀಸನ್ಸು. ಪ್ರಮೋಟ್ಸ್ ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟ್ ಕೊಲಾಬ್ರೇಷನ್, ಮತ್ತು ಇಲ್ಲಿ ನಿಶ್ಚಿತಾರ್ಥ ಅನ್ನೋ ವರ್ಡ್ ಬಂದಿದೆ, ಅದನ್ನು ಬೇಡ. ಓಕೆ, ಸೊ ಪ್ರಮೋಟ್ಸ್ ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟ್ ಆ್ಯಂಡ್ ಕೊಲಾಬ್ರೇಷನ್. ಐಡೆಂಟಿಫೈ ರಿಸ್ಕ್ ಆ್ಯಂಡ್ ಮಿಟಿಗೇಷನ್ ಸ್ಟ್ರಾಟಜೀಸ್, ಗೈಡ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಎನ್ಶೂರ್ ಎಫೆಕ್ಟಿವ್ ಕಮ್ಯುನಿಕೇಷನ್. ನೋಡಿ, ಒಳ್ಳೆ ಕಮ್ಯುನಿಕೇಷನ್ ಕೂಡ ನಾವು ಪ್ರಾಜೆಕ್ಟ್ ಡಿಸೈನ್ ಮಾಡಿದಾಗ ಯೂಸ್ ಆಗುತ್ತೆ. ಸೊ ಫೆಸಿಲಿಟೀಸ್ ಮಾನಿಟರಿಂಗ್ ಆ್ಯಂಡ್ ಎವ್ಯಾಲ್ಯೂಷನ್. ಫೆಸಿಲಿಟೇಟ್ಸ್ ಮಾನಿಟರಿಂಗ್ ಎವ್ಯಾಲ್ಯೂಷನ್, ಸಪೋರ್ಟ್ಸ್ ಅಡಾಪ್ಟಬಿಲಿಟಿ ಆ್ಯಂಡ್ ಚೇಂಜ್ ಇನ್ ಮ್ಯಾನೇಜ್ಮೆಂಟ್. ಸೊ ಇವೆಲ್ಲ ನಮ್ಗೆ ಎಲ್ಲಿ ನೆನಪಾಗುತ್ತೆ?
ಪ್ರಾಜೆಕ್ಟ್ ಡಿಸೈನ್ ಮಾಡ್ಕೊಂಡಾಗ ನಮಗೆ ಯೂಸ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು. ಸೊ ನೆನ್ಪಿಟ್ಕೊಳ್ಳಿ. ಸೊ ದೀಸ್ ಆರ್ ಆಲ್ ವಾಟ್ ನಾವು ಓದಿರುವಂಥದ್ದು. ಎಕ್ಸ್ಪ್ಲೇನ್ ದ ಯೂಸ್ ಆಫ್ ಪ್ರಾಜೆಕ್ಟ್ ಡಿಸೈನ್ ಕಾನ್ಸೆಪ್ಟ್ ಇನ್ ಎನಿ ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟ್ ಡಿಸೈನ್ ಇದ್ದಾಗ ನಮಗೇನೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ನಾವು ಓದಿದ್ದು. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಎ ಪ್ರಾಜೆಕ್ಟ್ ಡಿಸೈನ್. ಸೊ ಈಗ ತಾನೇ ನೋಡಿದ್ದು ಪ್ರಾಜೆಕ್ಟ್ ಡಿಸೈನ್ ಇರೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ಸು, ಅಥವಾ ಲಿಸ್ಟ್ ದ ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ ಡಿಸೈನ್ ಸ್ಟೇಜ್ ಇನ್ ಎಕ್ಸಿಕ್ಯೂಷನ್ ಆಫ್ ಎ ಪ್ರಾಜೆಕ್ಟ್. ಸೊ ಎರಡಕ್ಕೂ ಒಂದೇ ಆನ್ಸರೇ ಬರುತ್ತೆ. ನಂಗೆ ಆಲ್ರೆಡಿ ಹೇಳಿದ್ದೀನಿ, ಅಡ್ವಾಂಟೇಜಸ್ ಆಫ್ ಪ್ರಾಜೆಕ್ಟ್ ಡಿಸೈನ್ ಅಂತಂದರೆ ಒಳ್ಳೆ ಪ್ರಾಜೆಕ್ಟ್ ಡಿಸೈನ್ ಮಾಡಿದಾಗ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ. ಓಕೆ, ರಿಮೆಂಬರ್ ದಟ್ ಒನ್. ಸೊ ಅದ್ರ ಬಗ್ಗೆನೇ. ಸೊ ಕ್ಲಿಯರ್ ಪ್ರಾಜೆಕ್ಟ್ ವಿಷನ್ ಆ್ಯಂಡ್ ಡೈರೆಕ್ಷನ್, ಇದಕ್ಕೆ ಪ್ರೀವಿಯಸ್ ಆಗಿ ಏನು ಡಿಸ್ಕಸ್ ಮಾಡಿದ್ದೀನೋ ಅದೇ ಆನ್ಸರ್ಸ್ ಇಲ್ಲಿ ಕೂಡ ಬರೀಬೇಕಾಗಿ ಬರುತ್ತೆ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಒನ್. ರಿಪೀಟ್ ಆಗಿರುವಂಥ ಬೇಜಾನ್ ಆನ್ಸರ್ಸ್ ಇದ್ದಾವೆ. ಕ್ಲಿಯರ್ ಪ್ರಾಜೆಕ್ಟ್ ವಿಷನ್ ಆ್ಯಂಡ್ ಡೈರೆಕ್ಷನ್, ಎಫೆಕ್ಟಿವ್ ರಿಸೋರ್ಸ್ ಅಲೋಕೇಶನ್, ಮಿನಿಮೈಸ್ ದ ರಿಸ್ಕ್ ಆ್ಯಂಡ್ ಇಶ್ಯೂಸ್, ಇಂಪ್ರೂವ್ಡ್ ಪ್ರಾಜೆಕ್ಟ್ ಪ್ಲಾನಿಂಗ್ ಆ್ಯಂಡ್ ಶೆಡ್ಯೂಲಿಂಗ್, ಎನ್ಹಾನ್ಸ್ ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟ್, enhance stakeholder engagement and alignment, clear roles and responsibilities, effective communication collaboration, improve decision making and problem solving, higher the project success rate. ಸೊ ನಮಗೆ ಪ್ರಾಜೆಕ್ಟ್ ಸಕ್ಸಸ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ನೋಡಿ, ಇದು ಪ್ರೀವಿಯಸ್ ಕ್ವಶನ್ ಮತ್ತು ಈ ಕ್ವಶನ್ ಎರಡೂ ಒಂದೇ, ಆಲ್ಮೋಸ್ಟ್ ಸೇಮು. ಇದ್ರ ಬಗ್ಗೆ ನೀವು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಎರಡು ಕ್ವಶನ್ ಒಂದು ಓದ್ಕೊಂಡ್ರು ಸಾಕು. ಸೊ ಪ್ರಾಜೆಕ್ಟ್ ಡಿಸೈನ್ನ ಅಡ್ವಾಂಟೇಜಸ್, ಯೂಸ್ ಆಫ್ ಪ್ರಾಜೆಕ್ಟ್ ಡಿಸೈನ್ ಅದೆಲ್ಲ ಕೇಳಿದ್ರೆ ನಿಮಗೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದ್ದಾವೆ ಅಂತ ಆನ್ಸರ್ ಮಾಡೋದು ನೀವು ಈಸಿಯಾಗಿ ಮಾಡ್ಬೋದು. ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟು, ಡಿಸ್ಕ್ರೈಬ್ ದ ಕಮ್ಯುನಿಕೇಷನ್ ಆರ್ಗನೈಸೇಷನ್ ಅಂಡ್ ಮೆನ್ಷನ್ ಚಾನಲ್ಸ್ ಆಫ್ ಕಮ್ಯುನಿಕೇಷನ್. ಡಿಸ್ಕ್ರೈಬ್ ದ ಕಮ್ಯುನಿಕೇಷನ್ ಆರ್ಗನೈಸೇಷನ್. ಸೊ ಕಮ್ಯುನಿಕೇಷನ್ ಯಾವ ರೀತಿ, ಇದನ್ನು ನೀವು ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್ ಅಂತ ನಾನು ಅಲ್ಲಿ ತೋರಿಸಿದ ಮುಂಚೆನೇ ಅದನ್ನೇ ಬರೆದ್ರೆ ಸಾಕು. ಓಕೆನಾ, ಯಾವ್ಯಾವ ಇಂಪಾರ್ಟೆನ್ಸು ಕಮ್ಯುನಿಕೇಷನಿಂದ ಏನೆಲ್ಲ ಯೂಸ್ ಆಗುತ್ತೆ. ಇದು ಜೊತೆ ಇನ್ನೊಂದು ಏನಪ್ಪ ಇಲ್ಲಿ ಅಂದರೆ, ಮೆನ್ಷನ್ ದ ಚಾನಲ್ಸ್ ಆಫ್ ಕಮ್ಯುನಿಕೇಷನ್. ಇಂಪಾರ್ಟೆಂಟ್, ಮೆನ್ಷನ್ ದ ಚಾನಲ್ಸ್ ಆಫ್ ಕಮ್ಯುನಿಕೇಷನ್. ಯಾವ್ಯಾವ ಚಾನಲ್ಸಲ್ಲಿ ನಾವು ಕಮ್ಯುನಿಕೇಷನ್ನ ಮಾಡ್ತೀರಿ ಅಂದರೆ ಥ್ರೂ ವಿಚ್ ಆರ್ ದ ಫೀಲ್ಡ್ ವಿ ಆರ್ ಕಂಡಕ್ಟಿಂಗ್ ದ ಕಮ್ಯುನಿಕೇಷನ್ ಅಂತ. ಸೊ ಫಸ್ಟ್ ಆಫ್ ಆಲ್ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋಣ. ಕಮ್ಯುನಿಕೇಷನ್ ಅಂತಂದರೆ, ಕಮ್ಯುನಿಕೇಷನ್ ರೆಫರ್ಸ್ ಟು ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್. ಏನಿದು, ಇದೊಂದು ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್, ಐಡಿಯಾಸ್ ಆ್ಯಂಡ್ ಮೆಸೇಜಸ್ ಅಮಾಂಗ್ ದ ಇಂಡಿವಿಜುವಲ್ಸ್ ಆ್ಯಂಡ್ ಗ್ರೂಪ್ಸ್. ನೆನ್ಪಿಟ್ಕೊಳ್ಳಿ, ಕಮ್ಯುನಿಕೇಷನ್ ರೆಫರ್ಸ್ ಟು ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್, ಐಡಿಯಾಸ್ ಆ್ಯಂಡ್ ಮೆಸೇಜಸ್ ಅಮಾಂಗ್ ದ ಇಂಡಿವಿಜುವಲ್ಸ್ ಆ್ಯಂಡ್ ಗ್ರೂಪ್ಸ್. ಸೊ ಒಂದು ಐಡಿಯಾಸ್ನ ಎಕ್ಸ್ಚೇಂಜ್ ಮಾಡ್ಕೊಳೋವಂಥದ್ದು. refers to the exchange of information, ideas and messages among the individuals and group. That is called what? Communication. ಹಾಗಾದ್ರೆ ಇಂಪಾರ್ಟೆನ್ಸ್ ಏನು, ಕಮ್ಯುನಿಕೇಷನ್ ಯಾಕೆ ಬೇಕು ನಮಗೆ? ನೋಡಿ, ಇಟ್ ಪ್ರಮೋಟ್ಸ್ ಕ್ಲಾರಿಟಿ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಲೈನ್ಮೆಂಟ್ ಅಮಾಂಗ್ ದ ಎಂಪ್ಲಾಯೀಸ್. ಎಲ್ಲಿ ಕೊಡುತ್ತೆ? ಇದನ್ನು ಒಳ್ಳೆ ಕ್ಲಾರಿಟಿ ಕೊಡುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಕೊಡುತ್ತೆ, ಅಲೈನ್ಮೆಂಟ್ ಕೊಡುತ್ತೆ ಬಿಟ್ವೀನ್ ಯಾರ್ ಎಂಪ್ಲಾಯೀಸ್ ನಡುವೆ, ಟೀಮ್ಸ್ ನಡುವೆ, ಮ್ಯಾನೇಜ್ಮೆಂಟ್ ನಡುವೆ. ಇದೆಲ್ಲ ನಮಗೆ ಒಳ್ಳೆ ಆದಂಥ ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡುತ್ತೆ. ದಟ್ ಈಸ್, ಇಟ್ ಪ್ರಮೋಟ್ಸ್ ಕ್ಲಾರಿಟಿ, ಅಂಡರ್ಸ್ಟ್ಯಾಂಡಿಂಗ್, ಅಲೈನ್ಮೆಂಟ್ ಅಮಾಂಗ್ ಎಂಪ್ಲಾಯೀಸ್, ಟೀಮ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಇಟ್ ಫೋಸ್ಟರ್ಸ್ ಎ ಪಾಸಿಟಿವ್ ವರ್ಕ್ ಎನ್ವಿರಾನ್ಮೆಂಟ್. ಏನು ಕೊಡುತ್ತೆ? ಪಾಸಿಟಿವ್, ನಾನು ಹೇಳ್ದಂಗೆ ಪಾಸಿಟಿವ್ ವೈಬ್ ಅಂದರೆ ಪಾಸಿಟಿವ್ ವರ್ಕ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡುತ್ತೆ. ಸಪೋರ್ಟ್ಸ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಎನ್ಹಾನ್ಸಸ್ ಪ್ರಾಡಕ್ಟಿವಿಟಿ ಆ್ಯಂಡ್ ಟೀಮ್ ವರ್ಕ್. ನಮಗೇನಾಗುತ್ತೆ, ಕೆಲಸ ಬೇಗ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಟೀಮ್ ವರ್ಕ್ನ ಚೆನ್ನಾಗಿ ಬಿಲ್ಡ್ ಮಾಡುತ್ತೆ. ಹಾಗಾದರೆ ವಿಚ್ ಆರ್ ಆಲ್ ದ ಚಾನಲ್ಸ್ ಆಫ್ ಕಮ್ಯುನಿಕೇಷನ್? ಒಂದು, ಇನ್ ಪರ್ಸನ್ ಮೀಟಿಂಗ್ಸ್, ಇಮೇಲ್ಸ್, ಫೋನ್ ಕಾಲ್ಸ್, video conferencing, writing memos, notice boards, newsletters, and intranet and internal ports, instant messaging, team collaboration tools. So ಯಾವುದು? So web based tools and platforms that facilitate project management, document sharing and collaboration among the team members. These are all what? So these are all the ಚಾನಲ್ಸ್ ಆಫ್ ಕಮ್ಯುನಿಕೇಷನ್. ಯಾವ ರೀತಿಯಾಗಿ ಒಬ್ಬರನ್ನೊಬ್ರು ಕಮ್ಯುನಿಕೇಟ್ ಮಾಡ್ತೀರಾ ನೀವು? ಇನ್ ಪರ್ಸನ್ ಮಾಡ್ಬೋದು, ಥ್ರೂ ಇಮೇಲ್ ಮಾಡ್ಬೋದು, ಥ್ರೂ ಫೋನ್ ಕಾಲ್ಸ್ ಮಾಡ್ಬೋದು, ಥ್ರೂ ವಿಡಿಯೋ ಕಾಲ್ಸ್ ಮಾಡ್ಬೋದು, ಥ್ರೂ ವಿಡಿಯೋ ಕಾನ್ಫರೆನ್ಸ್ ಮಾಡ್ಬೋದು, ಥ್ರೂ ವಿಡಿಯೋ ಮೆಮೋಸ್ ಮಾಡ್ಬೋದು, ಥ್ರೂ ನೋಟಿಸ್ ಬೋರ್ಡ್ಸ್ ಮಾಡ್ಬೋದು, ಥ್ರೂ ನ್ಯೂಸ್ ಲೆಟರ್ಸ್ ಮಾಡ್ಬೋದು, ಥ್ರೂ ಇಂಟ್ರಾನೆಟ್ ಆ್ಯಂಡ್ ಇಂಟರ್ನಲ್ ಪೋರ್ಟಲ್ಸ್ ಮಾಡ್ಬೋದು, ಥ್ರೂ ಇನ್ಸ್ಟೆಂಟ್ ಮೆಸೇಜಿಂಗ್ ಮಾಡ್ಬೋದು, ಥ್ರೂ ಟೀಮ್ ಕೊಲಾಬ್ರೇಷನ್ ಕೂಡ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಚಾನಲ್ಸ್ ಫಾರ್ ಕಮ್ಯುನಿಕೇಟಿಂಗ್ ದ ಪೀಪಲ್ ಬಿಟ್ವೀನ್ ದ ಒನ್ ಪರ್ಸನ್ ಟು ಅದರ್ ಪರ್ಸನ್ ಅಂತ ಹೇಳ್ಬೋದು. ಓಕೆನಾ? ಓಕೆ, ನೆಕ್ಸ್ಟು, ಎಕ್ಸ್ಪ್ಲೈನ್ ದ ಪ್ರಾಜೆಕ್ಟ್ ಡೈರೆಕ್ಷನ್
ಪ್ರಾಜೆಕ್ಟ್ ಡೈರೆಕ್ಷನ್ ಇನ್ ಎ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಲಿಸ್ಟ್ ಇಟ್ಸ್ ಸ್ಟೆಪ್ಸ್. ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿರುವಂಥದ್ದೇನೆ. ಪ್ರಾಜೆಕ್ಟ್ ಡೈರೆಕ್ಷನ್ ಅಂದರೆ ಏನು, ಡೈರೆಕ್ಷನ್ ಅಂದರೆ ಏನು, ಯಾವ ರೀತಿಯಾಗಿ ನಾವು ಪ್ರಾಜೆಕ್ಟ್ನ ಕೈಗೊಳ್ತಾ ಇದ್ದೀರಿ ಅಂತ. ಎ ಪ್ರಾಜೆಕ್ಟ್ ಡೈರೆಕ್ಷನ್ ರೆಫರ್ಸ್ ಟು ಪ್ರೊಸೆಸ್ ಆಫ್ ಸೆಟ್ಟಿಂಗ್ ಎ ಕ್ಲಿಯರ್ ಪಾತ್ ಆ್ಯಂಡ್ ಪ್ರೊವೈಡಿಂಗ್ ಗೈಡೆನ್ಸ್ ಫಾರ್ ದಿ ಸಕ್ಸಸ್ಫುಲ್ ಎಕ್ಸಿಕ್ಯೂಷನ್ ಆಫ್ ಎ ಪ್ರಾಜೆಕ್ಟ್. ಇಟ್ ಈಸ್ ದ ಒಂದು ಪಾತ್, ಇದು ಒಂದು ಪಾತ್ನ ಕ್ರಿಯೇಟ್ ಮಾಡೋದು. ನಾನು ರೋಡ್ ಮ್ಯಾಪ್ ಅಂತ ಹೇಳ್ತಾ ಬರ್ತಾ ಇದ್ದೆ. ಪ್ರಾಜೆಕ್ಟ್ ಡೈರೆಕ್ಷನ್ ಅದೇನು, ಇಟ್ ಈಸ್ ಅ ಪ್ರೊಸೆಸ್ ಆಫ್ ಸೆಟ್ಟಿಂಗ್ ಎ ಕ್ಲಿಯರ್ ಪಾತ್, ಒಂದು ಕ್ಲಿಯರ್ ಪಾತ್, ಬೇರೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಬಾರ್ದು, ಆ ಥರ ಒಂದು ಕ್ಲಿಯರ್ ಪಾತ್ನ ಡಿಸೈಡ್ ಮಾಡೋದು. ಆ್ಯಂಡ್ ಪ್ರೊವೈಡಿಂಗ್ ಗೈಡೆನ್ಸ್ ಫಾರ್ ದಿ ಸಕ್ಸಸ್ಫುಲ್ ಎಕ್ಸಿಕ್ಯೂಷನ್, ಅದಕ್ಕೊಂದು ಗೈಡೆನ್ಸ್ ಕೊಡೋದು, ಏನು ಒಂದು ಸಕ್ಸಸ್ಫುಲ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಒಂದು ಗೈಡೆನ್ಸ್ ಕೊಡೋದು. ದಟ್ ಈಸ್ ಕಾಲ್ಡ್ ದ ಪ್ರಾಜೆಕ್ಟ್ ಡೈರೆಕ್ಷನ್. Project direction refers to process of setting a clear path and providing a guidance for the successful execution of a project. ಹಾಗಾದ್ರೆ ಯಾವೆಲ್ಲ ಸ್ಟೆಪ್ಸ್ ಇದೆ ಇದರಲ್ಲಿ? ಫಸ್ಟ್ ಸ್ಟೆಪ್ ನಂಬರ್ 1, ಎಸ್ಟಾಬ್ಲಿಷ್ ಎ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್, ಡಿಫೈನ್ ಪ್ರಾಜೆಕ್ಟ್ ಸ್ಕೋಪ್, ಐಡೆಂಟಿಫೈ ಕೀ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಚಾನಲ್ಸ್, ಎಸ್ಟಾಬ್ಲಿಷ್ ಪ್ರಾಜೆಕ್ಟ್ ಸ್ಟ್ರಾಟಜೀಸ್ ಆ್ಯಂಡ್ ಅಪ್ರೋಚ್, ಅದನ್ನು ಅಪ್ರೋಚ್ ಮಾಡಬೇಕು ನಾವು. ಆಮೇಲೆ ಡೆವಲಪ್ ಎ ಪ್ರಾಜೆಕ್ಟ್ ಶೆಡ್ಯೂಲ್ ಆ್ಯಂಡ್ ಟೈಮ್ ಲೈನ್, ಅಲೋಕೇಟ್ ರಿಸೋರ್ಸಸ್ ಆ್ಯಂಡ್ ಅಸೈನ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಸೆಟ್ ಪ್ರಾಜೆಕ್ಟ್ ಬಜೆಟ್ ಆ್ಯಂಡ್ ಮಾನಿಟರ್ ಕಾಸ್ಟ್, ಎಸ್ಟಾಬ್ಲಿಷ್ ಎ ಮಾನಿಟರಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಮೆಕ್ಯಾನಿಸಮ್, ಇಂಪ್ಲಿಮೆಂಟ್ ಚೇಂಜ್ ಆಫ್ ಕಂಟ್ರೋಲ್ ಪ್ರಾಸೆಸಸ್. ಸೊ ಇವೆಲ್ಲ ನಾವು ನೋಡುವಂತಹ ಸ್ಟೆಪ್ಸು. ಆ್ಯಂಡ್ ಫೈನಲಿ ಮಾನಿಟರ್ ಆ್ಯಂಡ್ ಎವ್ಯಾಲ್ಯೂಯೇಟ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್. ಸೊ ಮಾನಿಟರ್ ಆ್ಯಂಡ್ ಎವ್ಯಾಲ್ಯೂಯೇಟ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸಸ್ ನೆನ್ಪಿಟ್ಕೊಳ್ಳಿ. ದೀಸ್ ಆರ್ ದ ಥಿಂಗ್ಸ್ ವಾಟ್ ವಿ ಆರ್ ಅಬ್ಸರ್ವಿಂಗ್. ದಟ್ ಈಸ್ ನಥಿಂಗ್ ಬಟ್ ವಾಟ್. ಸೊ ನಿಮ್ಗೆ ಅನಿಸ್ಬೋದು ಸರ್ ಏನಲ್ಲ ಸರ್ ಇದೇ ಇಷ್ಟು ದೊಡ್ಡದಾಗಿದ್ದಾರೆ ಸರ್ ಅಂತೇಳಿ, ಬೇರೆ ಏನು ದಾರಿ ಇಲ್ಲ, ನೀವು ಚಿಕ್ಕದಾಗಿ ಕೂಡ ಬರೀಬೋದು. ಒಂದು ಆಬ್ಜೆಕ್ಟಿವ್ಸ್, ಎಸ್ಟಾಬ್ಲಿಷ್ ದ ಆಬ್ಜೆಕ್ಟಿವ್ಸ್ ಅಂತ ಬರೀರಿ. ಡಿಫೈನ್ ದ ಪ್ರಾಜೆಕ್ಟ್ ಸ್ಕೋಪ್, ಯಾವುದು ಬೇಕೇ ಬೇಕು ಅಂತ ಬರ್ಕೊಬೇಕು. ಆಮೇಲೆ ಐಡೆಂಟಿಫೈ ದ ಕೀ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಆಮೇಲೆ ಏನು ಮಾಡ್ತೀರಿ ಕಮ್ಯುನಿಕೇಟ್ ಮಾಡಿಬಿಟ್ಟು, ಆಮೇಲೆ ಎಸ್ಟಾಬ್ಲಿಷ್ ದ ಪ್ರಾಜೆಕ್ಟ್ ಸ್ಟ್ರಾಟಜಿಸ್ ಆ್ಯಂಡ್ ಅಪ್ರೋಚ್, ಯಾವ ರೀತಿ ಅಪ್ರೋಚ್ ಆಗಬೇಕು, ಡೆವಲಪ್ ಎ ಪ್ರಾಜೆಕ್ಟ್ ಶೆಡ್ಯೂಲ್ ಆ್ಯಂಡ್ ಟೈಮ್ ಲೈನು, ಆಮೇಲೆ ಅಲೋಕೇಟ್ ರಿಸೋರ್ಸಸ್ಸು, ಸೆಟ್ ಪ್ರಾಜೆಕ್ಟ್ ಬಜೆಟಿಂಗ್ ಆ್ಯಂಡ್ ಮಾನಿಟರ್ ಕಾಸ್ಟು, ಎಸ್ಟಾಬ್ಲಿಷ್ ಮಾನಿಟರಿಂಗ್ and reporting mechanism, implement change control processes. So and monitor and evaluate project performance. ಇವೆಲ್ಲ ಏನು, these are all the very very important steps in project direction. Okay, so hope you understand this one. Let's move on to the next question. ನೆಕ್ಸ್ಟ್ ಕ್ವಶನ್ ನೋಡಿ, ನೀವು ಆಲ್ರೆಡಿ ಡಿಸ್ಕ್ರೈಬ್ ದ ಪ್ರೀ ರಿಕ್ವೆಸ್ಟ್ ಫಾರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಆಲ್ರೆಡಿ ನಾನು ಮಾಡಿರುವಂಥ ಕ್ವಶನ್ನೇ ಮತ್ತೆ ಅದು ರಿಪೀಟ್ ಆಗಿದೆ. ಅದನ್ನು ಇಲ್ಲಿ ಸಿಂಪಲ್ ವರ್ಡ್ಸಲ್ಲಿ ಹೇಳಿದ್ದೀನಿ, ಹಿಂದೆ ಸ್ವಲ್ಪ ದೊಡ್ಡದಾಯ್ತು ಅಂತ ಅನ್ಕೋತೀನಿ. ಸೊ ಇದು ಸಿಂಪಲ್ ವರ್ಡ್ಸ್, ಇದು ಯಾವ್ಯಾವ ನಿಮಗೆ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಯಾವುದೆಲ್ಲ ಇರಬೇಕು ಅಲ್ಲಿರುವಂಥದ್ದು ನಾನು ಸಿಂಪಲಾಗಿ ಬರ್ತೀನಿ. ಕ್ಲಿಯರ್ ಪಾತ್ ಪ್ರಾಜೆಕ್ಟ್ ಗೋಲ್ಸು, ಎಫೆಕ್ಟಿವ್ ಪ್ರಾಜೆಕ್ಟ್ ಪ್ಲಾನಿಂಗು, ಡೆಡಿಕೇಟೆಡ್ ಪ್ರಾಜೆಕ್ಟ್ ಟೀಮು, ಅಡಿಕ್ವೇಟ್ ರಿಸೋರ್ಸ್ ಆ್ಯಂಡ್ ಬಜೆಟು, ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟ್ ಆ್ಯಂಡ್ ಕಮ್ಯುನಿಕೇಷನ್, ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಿಟಿಗೇಷನ್, ಕ್ಲಿಯರ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್ಸು, ಮಾನಿಟರಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಮೆಕ್ಯಾನಿಸಮ್, ಎಫೆಕ್ಟಿವ್ ಪ್ರಾಜೆಕ್ಟ್ ಡಾಕ್ಯುಮೆಂಟೇಷನ್. ಸೊ ಇವೆಲ್ಲ ಪಾಯಿಂಟ್ಸನ್ನು ನೀವು ಈಸಿಯಾಗಿ ಓದ್ಕೊಬೋದು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೇಕಿದ್ದಾನೆ. ಓಕೆನಾ? ನೆಕ್ಸ್ಟು ಪ್ರಿಪೇರ್ ಲಿಸ್ಟ್ ಆಫ್ ಪ್ರಾಜೆಕ್ಟ್ ರಿಸೋರ್ಸಸ್ ನೀಡೆಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಎ ರೆಸಿಡೆನ್ಷಿಯಲ್ ಬಿಲ್ಡಿಂಗ್. ಸೊ ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ನ ನಾವು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಏನೆಲ್ಲ ಪ್ರಿಪರೇಷನ್ಸ್ ಬೇಕು, ಇದು ಇಂಪಾರ್ಟೆಂಟ್ ಕ್ವಶನ್ನು. ಪ್ರಿಪೇರ್ ಎ ಲಿಸ್ಟ್ ಆಫ್ ಪ್ರಾಜೆಕ್ಟ್ ರಿಸೋರ್ಸಸ್, ಯಾವ ರಿಸೋರ್ಸಸ್ ಬೇಕು, ಒಂದು ಕನ್ಸ್ಟ್ರಕ್ಷನ್ ಆಫ್ ಎ ಬಿಲ್ಡಿಂಗ್ ಮಾಡಬೇಕಾದ್ರೆ ಯಾವೆಲ್ಲ ರಿಸೋರ್ಸಸ್ ಬೇಕು ಅಂತ ನಾವು ನೋಡ್ತಾ ಇದ್ದೀರಿ. ಅಬ್ಸರ್ವ್ ಹಿಯರ್. ಒಂದು, ಫಸ್ಟು ನಾವು ಲ್ಯಾಂಡ್ ಆ್ಯಂಡ್ ಸೈಟ್ ಪ್ರಿಪ್ರೇಷನ್ ಮಾಡ್ಕೊಬೇಕು, ಆರ್ಕಿಟೆಕ್ಚರ್ ಆ್ಯಂಡ್ ಇಂಜಿನಿಯರಿಂಗ್ ಸರ್ವಿಸಸ್ ನೋಡಬೇಕು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ನೋಡಬೇಕು, ಕನ್ಸ್ಟ್ರಕ್ಷನ್ ಮಷಿನರೀಸ್ ಆ್ಯಂಡ್ ಎಕ್ವಿಪ್ಮೆಂಟ್ನ ಸೆಲೆಕ್ಟ್ ಮಾಡಬೇಕು, ಆಮೇಲೆ ಸ್ಕಿಲ್ಡ್ ಲೇಬರ್ನ ಹುಡುಕ್ಬೇಕು ನಾವು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೂಪರ್ವಿಷನ್, ಅದನ್ನೊಬ್ಬರನ್ನ ಸೂಪರ್ವಿಷನ್ ಮಾಡ್ತಾ ಇರಬೇಕು. ಒಬ್ಬ ಇಂಜಿನಿಯರ್ ಇರ್ತಾನೆ, ಆ ಮೇಸ್ತ್ರಿ ಏನು ಕೆಲಸ ಮಾಡ್ತಾ ಇರ್ತಾರೆ, ಮೇಸ್ತ್ರಿ ಕೆಳಗಡೆ ಇರೋ ಕೆಲಸಗಾರ ಏನು ಕೆಲಸ ಮಾಡ್ತಾ ಇರ್ತಾರೆ, ಅದನ್ನು ಅವ್ರು ಏನು ಮಾಡ್ತಾರೆ ಸೂಪರ್ವಿಷನ್ ಮಾಡ್ತಾ ಇರ್ತಾರೆ. ಅದಕ್ಕೆ ಬೇಕಾಗಿರುವಂತಹ ಸಬ್ ಕಾಂಟ್ರಾಕ್ಟರ್ಸ್ ಆ್ಯಂಡ್ ಸಪ್ಲೈಯರ್ಸ್, ನಾನು ಹೇಳಿದೆ ಸಪ್ಲೈಯರ್ಸು ಏನು ಬೇಕು ನಿಮಗೆ, ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟರೆ ಅಥವಾ ಮೆಟೀರಿಯಲ್ಸ್ ಕೊಟ್ಟಿರ್ತಾರೆ, ಯಾರೋ ಒಬ್ಬ ಸಿಮೆಂಟ್ ಕೊಡ್ತಾ ಇರ್ತಾನೆ ಅಥವಾ ಸ್ಯಾಂಡ್ ಕೊಡ್ತಾ ಇರ್ತಾನೆ ಅಥವಾ ಇನ್ನೊಂದು ಯಾವುದೋ ಒಂದು ಐಟಮ್ನ ವುಡ್ ಐಟಮ್ ಕೊಡ್ತಾ ಇರ್ತಾನೆ. ಇದೆಲ್ಲ ಏನು ಸಬ್ ಕಾಂಟ್ರಾಕ್ಟರ್ಸ್ ಆ್ಯಂಡ್ ಸಪ್ಲೈಯರ್ಸ್. permits and legal requirements, utilities and services, so safety measure and personal protective equipment. So ಇದನ್ನ ಸೇಫ್ಟಿ ಕೂಡ ನೋಡ್ಕೊಳ್ಬೇಕಾಗತ್ತೆ. ದೀಸ್ ಆರ್ ಆಲ್ ವಾಟ್ ನೀವು ಇದನ್ನು ಓನಾಗಿ ಬರೀಬೋದು. ನಿಮಗೆ ಏನಾನ ಈ ಕ್ವಶನ್ ಕೊಟ್ಟರೆ ಪ್ರಿಪೇರ್ ದ ಲಿಸ್ಟ್ ಆಫ್ ಪ್ರಾಜೆಕ್ಟ್ ರಿಸೋರ್ಸಸ್. ಪ್ರಾಜೆಕ್ಟ್ ರಿಸೋರ್ಸಸ್ ಏನೆಲ್ಲ ಬೇಕು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಅಂತ ಕೊಟ್ಟಾಗ ಇದೆಲ್ಲ ಪಾಯಿಂಟ್ಸ್ನ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಓಕೆನಾ? ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ದೆನ್ ಕಲೆಕ್ಟ್ ದ ಪ್ರೀ ರಿಕ್ವೆಸ್ಟ್ ಫಾರ್ ಎನಿ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಸೊ ಕಲೆಕ್ಟ್ ದ ಸೇಮ್ ನೋಡಿ, ಇದು ಕೂಡ ಅದೇನೆ
ಏನೂ ಇಲ್ಲ. ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ನಮಗೆ ಏನೆಲ್ಲ ಬೇಕಾಗಿದೆ ಅದನ್ನು ಲಿಸ್ಟ್ ಮಾಡಿ. ಓಕೆನಾ, ಸೇಮ್ ಥಿಂಗ್ ಆಲ್ರೆಡಿ ಆಗಿರುವಂಥ ಕ್ವಶನ್ ಇದು. ಅಡೆಕ್ವೇಟ್ ಫಾರ್ಮುಲೇಟಿಂಗ್ ಸೌಂಡ್. ಸೊ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಏನೆಲ್ಲ ಬೇಕು ಅದನ್ನು ನೋಡ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ, ಇಷ್ಟು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಇದ್ರ ಕಡೆ ಕೆಲವೊಂದು ಕ್ವಶನ್ ಮಾತ್ರ ಮಾಡಿದ್ದೀನಿ, ಆನ್ಸರ್ಸ್ ಮಾಡಿಲ್ಲ. ನೀವು ಕೇಳ್ಬೋದು ಸರ್ ಯಾಕೆ ಸರ್ ನೀವು ಆನ್ಸರ್ ಮಾಡಿಲ್ಲ ಅಂತ. ಯಾಕೆ ಅಂದರೆ ಇದನ್ನು ಆಲ್ರೆಡಿ ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಮಾಡಿದ್ದೀನಿ. ಯಾವುದು ಇದರಲ್ಲಿರುವಂತಹ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಸೊ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಮೇಲೆ ಪ್ರಾಬ್ಲಮ್ಸ್ ಕೂಡ ಬರ್ತವೆ. ಈ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರೇ ನಿಮಗೆ PP1 ಅಂತ ಆಲ್ರೆಡಿ ಮಾಡಿದ್ದೀನಿ. ಸೊ PP ನಲ್ಲಿ ನೀವು ನೋಡಿದಾಗ ಗೊತ್ತಾಗುತ್ತೆ. ಇದಕ್ಕೆಲ್ಲ ಆನ್ಸರ್ಸು ಅಲ್ಲಿದೆ. ಏನು, ಪ್ರಿಪೇರ್ ದ ಡೀಟೇಲ್ಡ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಆಫ್ ಎ ಕಂಡಕ್ಟಿಂಗ್ ದ ಕಾಲೇಜ್ ಆನ್ಯುವಲ್ ಪ್ರೋಗ್ರಾಮ್, ಅದು ಆ ಕ್ವಶನಲ್ಲಿ ಸಿಗುತ್ತೆ ನಿಮಗೆ. ಡೆವಲಪ್ ದ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ವೇಸ್ಟ್ ವಾಟರ್, ಇದು ಕೂಡ ನಾನು ಮಾಡಿದ್ದೀನಿ. ಅದೇ ರೀತಿ ಪ್ರಾಜೆಕ್ಟ್ ಜನರಲೈಸ್, ಇದು ನೋಡಿ, ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಎಕ್ಸ್ಪ್ಲೈನ್ ಜನರಲೈಸ್ಡ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ವಿತ್ ಎ ನೀಡ್ ಸ್ಕೆಚ್. ಎಕ್ಸ್ಪ್ಲೈನ್ ಅಂತ ಕೇಳಿದ್ದಾರೆ, ಇದನ್ನ ಕೆಲವು ನೀವು ಜನರಲ್ ಆಗಿ ಇದನ್ನು ಬರೆದ್ಬಿಡ್ತೀರಾ, ಇದ್ರ ಎಕ್ಸ್ಪ್ಲನೇಷನ್ ಕೊಡಬೇಕು. ಸೊ ಅಬ್ಸರ್ವ್ ದಿಸ್ ಒನ್ ಮೋರ್ ಆನ್ಸರ್ ನೀವು ಅರ್ಥ ಮಾಡ್ಕೊಬೇಕಾಗಿರೋಂಥದ್ದು. ಅಂದರೆ ಒಂದು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ನ ಜನರಲೈಸ್ ಮಾಡಿ ಅದನ್ನು ನೀಡ್ ಸ್ಕೆಚಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಸೊ ಏನು ಮಾಡಬೇಕಾಗತ್ತೆ ನಾವು ಅಬ್ಸರ್ವ್ ಇಯರ್. ಫಸ್ಟ್ ಥಿಂಗ್, ಜನರಲೈಸ್ಡ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಯಾವುದೆಲ್ಲ ಸ್ಟೆಪ್ಸ್ ಇರ್ತವೆ. ಐಡೆಂಟಿಫೈ ದ ಪ್ರಾಜೆಕ್ಟ್ ಡಿಲಿವರೇಬಲ್ಸ್ ಏನು ಕೊಡ್ತೀರಾ, ಡಿಲಿವರೇಬಲ್ಸ್ ಯಾವುದೆಲ್ಲ ಕೊಡ್ತೀರಾ. ಬ್ರೇಕ್ ಡೌನ್ ಡಿಲಿವರೇಬಲ್ಸ್, ಐಡೆಂಟಿಫೈ ವರ್ಕ್ ಪ್ಯಾಕೇಜಸ್, ಡಿಫೈನ್ ವರ್ಕ್ ಬ್ರೇಕ್ ಡೌನ್ ಲೆವೆಲ್ಸ್. ನಾವು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಲೆವೆಲ್ಸ್ನ ಡಿವೈಡ್ ಮಾಡ್ತೀರಿ. ಫಸ್ಟು ಪ್ರಾಜೆಕ್ಟ್ ಏನೆಲ್ಲ ಕೊಡುತ್ತೆ ಡಿಸೈಡ್ ಮಾಡಿ. ಬ್ರೇಕ್ ಡೌನ್, ಅದನ್ನು ಯಾವ ರೀತಿ ಬ್ರೇಕ್ ಡೌನ್ ಮಾಡಬೇಕು ಡಿಸೈಡ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲೇ ನೀವು ನೋಡ್ಬೋದು, ಒಂದು ಕೆಲಸ ಮಾಡಿದಾಗ ನೋಡಿ, ಒಂದು ಫೇಸ್, ಒಂದು ಪ್ರಾಜೆಕ್ಟ್ ಅಂತ ಇದ್ದಾಗ 2 ಫೇಸಾಗಿ ಡಿವೈಡ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಆಫ್ ಎ ಬಿಲ್ಡಿಂಗು, ಎಲೆಕ್ಟ್ರಿಕಲ್ ವರ್ಕ್ ಇರ್ಬೋದು, ಮತ್ತು ನಿಮಗೆ ಪಾಯದ ಕೆಲಸ ಇರ್ಬೋದು, ಅಥವಾ ಒಳಗಡೆ ಇರ್ಬೋದು, ಹೊರಗಡೆ ಇರ್ಬೋದು, ಹಿಂಗೆ ಡಿವೈಡ್ ಮಾಡ್ತೀರಿ ಪಾರ್ಟ್ಸ್ ಆಗಿ. ಕರೆಕ್ಟಾ? ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋವಂಥದ್ದು. ಏನಪ್ಪ ಅಂದರೆ ಐಡೆಂಟಿಫೈ ದ ಪ್ರಾಜೆಕ್ಟ್ ಡಿಲಿವರೇಬಲ್ಸ್, ಬ್ರೇಕ್ ಡೌನ್ ಡಿಲಿವರೇಬಲ್ಸ್, ಐಡೆಂಟಿಫೈ ವರ್ಕ್ ಪ್ಯಾಕೇಜಸ್, ಡಿಫೈನ್ WBS, ದಟ್ ಇಸ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಲೆವೆಲ್ಸ್, ಅಸೈನ್ ಕೋಡ್ಸ್ ಆ್ಯಂಡ್ ಲೇಬಲ್ಸ್, ವ್ಯಾಲಿಡೇಟ್ ಆ್ಯಂಡ್ ರಿವ್ಯೂ, ಮೇಂಟೈನ್ ಆ್ಯಂಡ್ ಅಪ್ಡೇಟ್. ಸೊ ಇದು ನಮಗೆ ಜನರಲೈಸ್ ಆಗಿರುವಂತಹ ಸ್ಟೆಪ್ಸು. ಹಾಗಾದರೆ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ದಿಸ್ ಒನ್? ಈ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ನ ಯೂಸಸ್ ಏನು, ಅಪ್ಲಿಕೇಶನ್ಸ್ ಏನೇನು? ಒಂದು, ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಬಗ್ಗೆ ಹೆಲ್ಪ್ ಮಾಡುತ್ತೆ. ಎರಡನೇದು, ಆರ್ಗನೈಸೇಷನ್ ಕಮ್ಯುನಿಕೇಷನ್, ಪ್ರಾಜೆಕ್ಟ್ ಟ್ರ್ಯಾಕಿಂಗ್ ಆ್ಯಂಡ್ ಕಂಟ್ರೋಲ್ ಹೆಲ್ಪ್ ಮಾಡುತ್ತೆ. ಸ್ಕೋಪ್ ಆಫ್ ದಿ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಇವೆಲ್ಲ ಏನು ಅಪ್ಲಿಕೇಶನ್ಸ್. ಓಕೆನಾ? ಸೊ ನಾನು ಒಂದು ಚಾಪ್ಟರ್ನ ಫುಲ್ ಈ ರೀತಿ ಕಂಟಿನ್ಯೂಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮಗೆ ಬೋರ್ ಆಗ್ಬೋದು, ಕಂಟಿನ್ಯೂಸ್ ಆಗಿ ನೋಡೋಕ್ಕೆ ಹೋಗಬೇಡಿ, ಡಿವೈಡ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ನೀವು ಕಂಟಿನ್ಯೂಸ್ ನೋಡೋಕ್ಕೆ ಹೋದರೆ ಬೋರ್ ಆಗಿಬಿಟ್ಟು ನೀವು ಮುಂದಕ್ಕೆ ಓದೋಕ್ಕೆ ಹೋಗಲ್ಲ, ನೋಡೋಕ್ಕೂ ಹೋಗಲ್ಲ. ಸೊ ದೀಸ್ ಆರ್ ಆಲ್ ವಾಟ್ ಅಪ್ಲಿಕೇಶನ್ಸ್ ಆಫ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಒಂದು, ಪ್ಲ್ಯಾನಿಂಗ್, ಪ್ರಾಜೆಕ್ಟ್ ಆರ್ಗನೈಸೇಷನ್ ಕಮ್ಯುನಿಕೇಷನ್, ಪ್ರಾಜೆಕ್ಟ್ ಟ್ರ್ಯಾಕಿಂಗ್ ಆ್ಯಂಡ್ ಕಂಟ್ರೋಲ್, ಸ್ಕೋಪ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಇಷ್ಟು ನಾವು ನೋಡಬೇಕಾಗಿರುವಂಥದ್ದು. ದೀಸ್ ಆರ್ ದ ಮೇನ್ ಕ್ವಶನ್ಸ್ ಇನ್ವಾಲ್ವ್ಡ್ ಇನ್ ದ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಬರುವಂಥದ್ದು ಯಾವುದರಲ್ಲಿ, ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ. ಸೊ ಎಲ್ಲ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಇದು ಸೆಕೆಂಡ್ ಯೂನಿಟಲ್ಲಿ ಇರುವಂಥದ್ದು. ಮೇನ್ ಕ್ವಶನ್ಸು ಮ್ಯಾಕ್ಸಿಮಮ್ ಎಲ್ಲ ರಿಪೀಟ್ ಆಗಿದೆ. ಇದ್ರ ಬಗ್ಗೆ ಮತ್ತೆ ನೀವು ಇನ್ನೊಂದು ಯಾವುದೋ ಮೆಟೀರಿಯಲ್ ತೆಗೆದು ನೋಡೋದು ಬೇಕಾಗಿಲ್ಲ. ಟೆಕ್ಸ್ಟ್ ಬುಕ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈ ಕ್ವಶನ್ ಆನ್ಸರ್ಸ್ನ ಓದ್ಕೊಳ್ಳಿ. ನೀವು ಮಾಡಬೇಕಾಗಿರೋದಿಲ್ಲ ಅಷ್ಟೇ, ಇಲ್ಲಿ ವಿಡಿಯೋ ನೋಡ್ಕೊಳ್ಳಿ. ಸೊ ನನ್ನ ವೆಬ್ಸೈಟ್ಗೆ ಹೋಗಿ, ಮ್ಯಾಥ್ಸ್ ವಿತ್ ಮೀಗೆ ಹೋಗಿ. ಸೊ ನೆಟ್ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಸೊ ಮ್ಯಾಥ್ಸ್ ವಿತ್ ಮೀ ಹೋಗ್ಬಿಟ್ಟು ನೀವು ಈ ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಯು ಕ್ಯಾನ್ ಸ್ಟಡಿ ಇಟ್ ವೆರಿ ಕ್ಲಿಯರ್ಲಿ. ಇನ್ನೂ ಸಿಂಪಲ್ ಆಗಿ ಏನಪ್ಪ ಅಂದರೆ ಯು ಕ್ಯಾನ್ ಯೂಸ್ ದಿಸ್ ಒನ್. ನಾನು ಬೇಕಾದ್ರೆ ಇದನ್ನು ಪಾಡ್ಕಾಸ್ಟಾಗಿ ಕ್ರಿಯೇಟ್ ಮಾಡ್ತೀನಿ. ಪಾಡ್ಕಾಸ್ಟ್ ಅಂದರೆ ಏನಪ್ಪ ಅಂದರೆ ನೀವು ಆಡಿಯೋ ಮಾತ್ರ ಬರ್ತಾ ಇರುತ್ತೆ. ನೀವು ಒಂದು ಮೆಟೀರಿಯಲ್ನ ಮುಂದೆ ಇಟ್ಕೊಂಡು ಆಡಿಯೋ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿರೋಂಥದ್ದನ್ನು ಕೇಳ್ಕೊತಾ ಹೋದರೆ ನಿಮಗೆ ವರ್ಡ್ಸ್ ಫೆಮಿಲಿಯರ್ ಆಗುತ್ತೆ, ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರುತ್ತೆ, ಆವಾಗ ಪ್ರಾಬ್ಲಮ್ ಆಗೋದಿಲ್ಲ, ಈಸಿಯಾಗಿ ಓದ್ಕೊಬೋದು. ಸೊ ಅದೇ ರೀತಿ ಇದು ನನ್ನ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ಆಗಿ ಇದು 2ನೇ ಚಾಪ್ಟರ್ ಕೊನೆಯದಾಗಿ ಮಾಡ್ತಾಯಿದ್ದೀನಿ. ಓಕೆನಾ? ಇಲ್ಲಿಗೆ ಎಲ್ಲ ವಿಡಿಯೋಸು, ಎಲ್ಲ ಪಾಸಿಂಗ್ ಪ್ಯಾಕೇಜಸ್ಸು, ಎಲ್ಲ ನೋಟ್ಸು ಕಂಪ್ಲೀಟ್ ಆಗಿದೆ. ಇದ್ರ ಬಗ್ಗೆ ಬೇರೆ ಏನೂ ಇನ್ನು ನೋಟ್ಸೇ ಬೇಕಾಗಿಲ್ಲ. ಆ್ಯಕ್ಚುಲಿ PMS ಬಗ್ಗೆ ಬೇರೆ ಇನ್ಯಾವ ನೋಟ್ಸು ಬೇಕಾಗಿಲ್ಲ, ಈಸಿಯಾಗಿ ಓದ್ಕೊಬೋದು ನೀವು. ಸೊ ನಿಮಗೆ ಸಿಂಪಲ್ ಅನಿಸ್ತಾ ಇದನ್ನು ಓದ್ಕೊಳ್ಳಿ, ಇಲ್ಲಾಂದರೆ ಬೇರೆ ಓದ್ಕೊಳ್ಳಿ. ಓಕೆನಾ? ತೊಂದರೆ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಕೀಪ್ ವಾಚಿಂಗ್ ದಿಸ್ ಒನ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.